ದೇವರ ಸನ್ನಿಧಿ ಪರಮಾನಂದ ನಿಧಿ, ದೇವರ ಸನ್ನಿಧಿ ಪರಮಾನಂದ ನಿಧಿ. ಭಕ್ತಿ ಬೇಡುವ ಭಕ್ತರ ಗುಡಿ ಕಲಿಸುತ್ತೆ ಮಗೆ ದೇವರ ನುಡಿ. ಭಕ್ತಿ ಬೇಡುವ ಭಕ್ತರ ಗುಡಿ ಕಲಿಸುತ್ತೆ ಮಗೆ ದೇವರ ನುಡಿ. ಧೈರ್ಯದ ಮನದಿ ಬೇಡುವ ಮತಿ ಸ್ಮರಿಸಿ ಹಾಡುವ ಹರ್ಷದ ಧ್ವನಿ. ಧೈರ್ಯದ ಮನದಿ ಬೇಡುವ ಮತಿ ಸ್ಮರಿಸಿ ಹಾಡುವ ಹರ್ಷದ ಧ್ವನಿ. ದೇವರ ಸನ್ನಿಧಿ ಪರಮಾನಂದ ನಿಧಿ, ದೇವರ ಸನ್ನಿಧಿ ಪರಮಾನಂದ ನಿಧಿ. ಮೂಡೋ ರವಿಯ ಕಿರಣದ ಬಿಂಬದಿ ನಿನ್ನಯ ಸ್ಪರ್ಶವಿದೆ. ಅರಳೋ ಹೂವು ಬೀರುವ ಕಂಪಲಿ ನಿನ್ನಯ ನಗು ಇದೆ. ಹರಿವಾನದೆಯ ಸ್ವರಗಳ ನಾದದಿ ನಿನ್ನಯ ಕವಿತೆ ಇದೆ. ಹರಿವಾನದಿಯ ಸ್ವರಗಳ ನಾದದಿ ನಿನ್ನಯ ಕವಿತೆ ಇದೆ. ಪ್ರಭುವೆ ಮನವು ನಿನ್ನ ಸೃಷ್ಟಿ ಸೊಬಗಿಗೆ, ಸೃಷ್ಟಿ ಸೊಬಗಿಗೆ. ದೇವರ ಸನ್ನಿಧಿ ಪರಮಾನಂದ ನಿಧಿ, ದೇವರ ಸನ್ನಿಧಿ ಪರಮಾನಂದ ನಿಧಿ. ಭಕ್ತಿ ಬೇಡುವ ಭಕ್ತರ ಗುಡಿ ಕಲಿಸುತ್ತೆ ಮಗೆ ದೇವರ ನುಡಿ. ಭಕ್ತಿ ಬೇಡುವ ಭಕ್ತರ ಗುಡಿ ಕಲಿಸುತ್ತೆ ಮಗೆ ದೇವರ ನುಡಿ. ಧೈರ್ಯದ ಮನದಿ ಬೇಡುವ ಮತಿ ಸ್ಮರಿಸಿ ಹಾಡುವ ಹರ್ಷದ ಧ್ವನಿ. ಧೈರ್ಯದ ಮನದಿ ಬೇಡುವ ಮತಿ ಸ್ಮರಿಸಿ ಹಾಡುವ ಹರ್ಷದ ಧ್ವನಿ. ದೇವರ ಸನ್ನಿಧಿ ಪರಮಾನಂದ ನಿಧಿ, ದೇವರ ಸನ್ನಿಧಿ ಪರಮಾನಂದ ನಿಧಿ. ಆತ್ಮೀಯ ಸಹೋದರ ಸಹೋದರಿಯರೇ, ದಿವ್ಯ ಬಲಿ ಪೂಜೆಯನ್ನು ಕೃತಜ್ಞತೆ ಬಲಿ ಪೂಜೆಯಾಗಿ ಮಾತೆ ಮರಿಯಮ್ಮನವರಿಗೆ ಹಾಗೂ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಸಗಾಯ್ ಮೇರಿಗಾಗಿ ದೀಪು ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಈ ದಿವ್ಯ ಬಲಿ ಪೂಜೆಯನ್ನು ಕೃತಜ್ಞತೆ ಬಲಿ ಪೂಜೆಯಾಗಿ ರೂತ್ ಮೇರಿ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಹಾಗೂ ಈ ದಿವ್ಯ ಬಲಿ ಪೂಜೆಯನ್ನು ಸಿಸ್ಟರ್ ರೋಸ್ ಮೇರಿ ಅಂತೋನಿ ಅವರ ಒಳ್ಳೆಯ ಆರೋಗ್ಯಕ್ಕಾಗಿ ಝೇವಿಯರ್ ಮುತ್ತು ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಹಾಗೂ ಈ ದಿವ್ಯ ಬಲಿ ಪೂಜೆಯನ್ನು ಮಾತೆ ಮರಿಯಮ್ಮನವರಿಗೆ ಕೃತಜ್ಞತೆ ಬಲಿ ಪೂಜೆಯಾಗಿ ಸೌಮ್ಯ ಸಂಪತ್ ಅವರು ಅರ್ಪಿಸುತ್ತಿದ್ದಾರೆ. ಈ ದಿವ್ಯ ಬಲಿ ಪೂಜೆಯನ್ನು ಮಾತೆ ಮರಿಯಮ್ಮನವರಿಗೆ ಕೃತಜ್ಞತೆ ಬಲಿ ಪೂಜೆಯಾಗಿ ಸ್ಟೆಲ್ಲಾ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ತಾಯಿ ಧರ್ಮಸಭೆಯು ದೇವ ಮಾತೆ ಮರಿಯಮ್ಮನವರ ಮಹೋತ್ಸವವನ್ನು ಆಚರಿಸುತ್ತದೆ. ಹಾಗೂ ಇವತ್ತು ನಮ್ಮೆಲ್ಲರಿಗೂ ಹೊಸ ವರ್ಷವನ್ನು ದೇವರು ನಮಗೆ ನೀಡಿದ್ದಾರೆ. ಮಾತೆ ಮರಿಯಮ್ಮನವರು ಯೇಸು ಸ್ವಾಮಿಯ ತಾಯಿ ಮಾತ್ರವಲ್ಲ, ಅದರ ಬದಲಾಗಿ ದೇವರ ತಾಯಿ ಎನಿಸಿಕೊಂಡಿದ್ದಾರೆ ಎನ್ನುವುದನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಂಡು
ಆ ಮಾತೆ ಮರಿಯಮ್ಮನವರಿಗೆ ಗೌರವಿಸಲು, ಆ ಮಾತೆ ಮರಿಯಮ್ಮನವರಂತೆ ಜೀವಿಸಲು ನಮಗೆ ಇಂದು ಧರ್ಮಸಭೆ ಕರೆ ನೀಡುತ್ತಿದ್ದೆ. ಈ ಹೊಸ ವರ್ಷದಲ್ಲಿ ಎಂಥ ಒಂದು ಉಡುಗೊರೆ ದೇವರು ನಮಗೆ ನೀಡಿದ್ದಾರೆ. ಮೊದಲನೇದಾಗಿ 2025 ಈ ಹೊಸ ವರ್ಷವನ್ನು ನಮಗೆ ನೀಡಿದ್ದಾರೆ. ಎರಡನೆಯದಾಗಿ ಮಾತೆ ಮರಿಯಮ್ಮನವರನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಈ ಇಡೀ ವರ್ಷವು ಮೊದಲನೇ ದಿನದಂದೇ ನಾವು ಮಾತೆ ಮರಿಯಮ್ಮನವರ ಮಹೋತ್ಸವವನ್ನು ಆಚರಿಸಿ ತನ್ನ ತಾಯಿಯ ಮಹೋತ್ಸವವನ್ನು, ತನ್ನ ತಾಯಿಯ ಮಹತ್ವವನ್ನು, ಮುಖ್ಯತ್ವವನ್ನು ನಾವು ಅರ್ಥ ಮಾಡಿಕೊಂಡು ಪರರಿಗೂ ತಿಳಿಸಬೇಕೆಂದು ಈ ಮೊದಲನೇ ದಿನದಂದೇ ನಮಗೆ ಅವರ ಮುಖ್ಯತ್ವವನ್ನು ತಿಳಿಸಿ ಈ ವರ್ಷವನ್ನು ಆರಂಭಿಸಲು ಮಾತೆ ಮರಿಯಮ್ಮನವರ ಅವರ ಪ್ರಾರ್ಥನೆಯೊಂದಿಗೆ ನಮಗಾಗಿ ಅವರು ಸದಾ ಕಾಲವು ಆ ಆಶೀರ್ವಾದಗಳು ಪಡೆದುಕೊಳ್ಳಲು ನಮಗಾಗಿ ಪ್ರಾರ್ಥಿಸಲು ಇಂದು ಧರ್ಮಸಭೆ ನಮಗೆ ವರ ನೀಡುತ್ತಿದೆ. ಆದುದರಿಂದ ಈ ಹೊಸ ವರ್ಷದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲು, ಹೊಸ ಕಾರ್ಯಗಳನ್ನು ನಿರ್ವಹಿಸಲು, ಪರರಿಗೆ ಒಳಿತಿನ ಕಾರ್ಯಗಳು ಮಾಡಲು, ಪರರನ್ನು ಕ್ಷಮಿಸಲು, ಪ್ರೀತಿಸಲು, ಈ ಎಲ್ಲ ಗುಣಲಕ್ಷಣದೊಂದಿಗೆ ನಾವು ಈ ವರ್ಷವನ್ನು ಆರಂಭಿಸೋಣ. ಆದುದರಿಂದ ನನ್ನ ಪರವಾಗಿ ನಿಮ್ಮೆಲ್ಲರಿಗೂ ಮಾತೆ ಮರಿಯಮ್ಮನವರ ಮಹೋತ್ಸವದ ಶುಭಾಶಯಗಳು, ಅದರೊಂದಿಗೆ ಸೇರಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ವಿಶ್ ಯು ಆಲ್ a happy new year and a happy feast. Thank you, Father. Happy feast to all of you. Thank you, Father. Happy new year to all of you. Thank you, Father. The same, Father. God bless you all. ಈ ಇಡೀ ವರ್ಷ ನಮಗೆ ಆಶೀರ್ವಾದ ವರ್ಷವಾಗಿದೆ, ಜೂಬ್ಲಿ ವರ್ಷ ಈ ವರ್ಷ. ಆದುದರಿಂದ ಪ್ರತ್ಯೇಕವಾಗಿ ದೇವರನ್ನು ನಂಬೋಣ, ದೇವರನ್ನು ಮಾತ್ರ ನಂಬೋಣ. ದೇವರು ನಮ್ಮನ್ನು ಕರುಣಿಸುತ್ತಾರೆ, ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿ ಆ ನಂಬಿಕೆಯೊಂದಿಗೆ ನಮ್ಮ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸುಧಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಸರ್ವೋನ್ನತ ದೇವಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮೌನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ, ಪೂಜ್ಯ ಮರಿಯಮ್ಮನವರ ಫಲವರಿತ ಕನ್ಯತ್ವದ ಮೂಲಕ ಮಾನವ ಕುಲಕ್ಕೆ ನಿತ್ಯ ರಕ್ಷಣೆ ಕೊಡುಗೆಗಳನ್ನು ಕರುಣಿಸಿದ್ದೀರಿ. ಆಕೆಯ ಮುಖಾಂತರ ಜೀವದಾತರಾದ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಪಡೆಯಲು ಪಾತ್ರರಾದ ನಾವು ಆಕೆಯ ಭಿನ್ನವನ್ನು ಅನುಭವಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸಂಖ್ಯಾಕಾಂಡದಿಂದ ಇಂದಿನ ಮೊದಲನೆಯ ವಾಚನ. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೀಗೆಂದರು, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಹೇಳಬೇಕು, ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು. ಪ್ರಭುವಿನ ವಾಕ್ಯ. ಮೌನವಾದ ರಾತ್ರಿ,
ರಾತ್ರಿ ಅಮೂಲ್ಯವಾದ ಕಂದನೆ ಕುರಿವ ಚಳಿಯ ಕೂದಲಲ್ಲಿ ಮಗುವಾಗಿ ಜನಿಸಿದ ದೈವನೇ ನಿನ್ ಪ್ರೀತಿ ನನ್ ಮನ ತಣಿದು ದೈವಿಕವರ ಕೋರ್ವೆವು ಜ್ಯೋತಿಯು ನೀ ರಕ್ಷಕನೇ ನನಗಾಗಿ ಮಗುವಾದೆ ನೀ ಮೌನವಾದ ರಾತ್ರಿ ಅಮೂಲ್ಯವಾದ ಕಂದನೆ ಕುರಿವ ಚಳಿಯ ಕೂದಲಲ್ಲಿ ಮಗುವಾಗಿ ಜನಿಸಿದ ದೈವನೇ ನಯನಗಳು ಮಿಡಿಯುತ್ತಿವೆ ಮನದ ಭಾವನೆ ಮುತ್ತಾಡಿ ಲಾಲಿಸುವೆ ಮುದ್ದು ಗಂಧನೆ ಇರುಳಲ್ಲಿ ತೋರುತ್ತಿವೆ ಆಶಾ ಕಿರಣ ಬಾಳಲ್ಲಿ ಬೆಳಕಾದೆ ಜ್ಯೋತಿ ಕಿರಣ ನಮ್ಮಲ್ಲಿ ನೆಲೆಯಾಗು ಬಾ ದೇವಾ ನಮ್ಮ ಬಾಳಲ್ಲಿ ಬೆಳಕಾಗು ಬಾ ಇರುಳಲ್ಲಿ ತೋರುತ್ತೀ ಆಶಾ ಕಿರಣ ನಮ್ಮ ಬಾಳಿಗೆ ಬೆಳಕಾಗು ಬಾ We wish you a happy new year. We wish you a happy new year. We wish you a happy new year. Happy happy new year. We wish you a happy new year. We wish you a happy new year. We wish you a happy new year. Happy happy new year. ಬಾನಲ್ಲಿ ತಾರೆಗಳು ದಾರಿ ತೋರಲು ಕುರುಬಾರ ಹಾಡಿನಲ್ಲಿ ಸವಿಯ ಕಾಡಲು ಗಗನದಲ್ಲಿ ದೂತಗಣವು ಹಾಡಿ ಹೊಗಳಲು ಭುವಿಯಲ್ಲಿ ಮನುಜ ಕುಲವು ಹರುಷ ಕಾಣಲು ದಾವೀದನ ಮಗನಿಂದು ಮಹಾರಾಜ ಮರಿಯಳ ಮಗುವಾದ ರವಿ ತೇಜ ಜ್ಞಾನಿಗಳು ಕೊಂಡಾಡಲು ಕಂದನ ಲೋಕಕ್ಕೆ ಬೆಳಕಾದನು We wish you a happy new year. We wish you a happy new year. We wish you a happy new year. Happy happy new year. We wish you a happy new year. We wish you a happy new year. We wish you a happy new year. Happy happy new year. ಮೌನವಾದ ರಾತ್ರಿ ಅಮೂಲ್ಯವಾದ ಕಂದನೆ ಕೋರಿವ ಚಳಿಯ ಕೂದಲಲ್ಲಿ ಮಗುವಾಗಿ ಜನಿಸಿದ ದೇವನೇ ನಿನ್ ಪ್ರೀತಿಲಿ ನನ್ ಮನ ದಣಿದು ದೈವಿಕವರ ಕೋರ್ವೆವು ಜ್ಯೋತಿಯು ನೀ ರಕ್ಷಕನೇ ನಮಗಾಗಿ ಮಗುವಾದೆ ನೀ We wish you a happy new year. Wish you a happy new year. We wish you a happy new year. Happy happy new year. We wish you a happy new year. We wish you a happy new year. We wish you a happy new year. Happy happy new year. ಎರಡನೆಯ ವಾಚನ. ಪೌಲನು ಗಲಾತ್ಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು
ಬಿಡುಗಡೆ ಮಾಡುವುದಕ್ಕಾಗಿಯೂ ದೇವಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೇ ಹುಟ್ಟಿದರು. ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಅಪ್ಪ ತಂದೆಯೇ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ಆದುದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯಾಳಳ ಮಗನಾಗಿದ್ದಿ. ಮಗನೆಂದ ಮೇಲೆ ನೀನು ವಾರಸುದಾರನೂ ಹೌದು. ಪ್ರಭುವಿನ ವಾಕ್ಯ. Hallelujah, 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 hallelujah. ಸವಿ ಸವಿ ಸುರಿಸುವ ನುಡಿಗಳು, ಮನವನ ಮಧುರಕ್ಕೆ ಪದಗಳು, ದೇವರ ಜ್ಞಾನದ ಸ್ವರಗಳು, ಪ್ರಭುವಿನ ಪ್ರೀತಿಯಲ್ಲಿ ಸಂದೇಶದ ಸಾರವಿದು. ಸವಿ ಸವಿ ಸುರಿಸುವ ನುಡಿಗಳು, ಮನವನ ಮಧುರಕ್ಕೆ ಪದಗಳು, ದೇವರ ಜ್ಞಾನದ ಸ್ವರಗಳು, ಪ್ರಭುವಿನ ಪ್ರೀತಿಯಲ್ಲಿ ಸಂದೇಶದ ಸಾರವಿದು. Hallelujah, 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 hallelujah. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಕುರುಬರು ತ್ವರೆಯಾಗಿ ಹೋಗಿ ಮರಿಯಳನ್ನು ಜೋಸೇಫನನ್ನು ಗೋದಲಿಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದನ್ನೆಲ್ಲ ಅವರಿಗೆ ತಿಳಿಯಪಡಿಸಿದರು. ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಮರಿಯಳಾದರೋ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಇತ್ತ ಕುರುಬರು ತಾವು ಕೇಳಿದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂತಿರುಗಿದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತು. 8ನೆಯ ದಿನ ಶಿಶುವಿಗೆ ಸುನ್ನತಿ ಮಾಡಬೇಕಾಗಿದೆ ಸಂದರ್ಭದಲ್ಲಿ ಅದಕ್ಕೆ ಯೇಸು ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿದರು. ಈ ಹೆಸರನ್ನು ಮರಿಯಳು ಗರ್ಭಿಣಿಯಾಗುವುದಕ್ಕೆ ಮುಂಚೆಯೇ ದೂತನು ಸೂಚಿಸಿದನು. ಪ್ರಭುವಿನ ಶುಭ ಸಂದೇಶವೇದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ.
ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಮ್ಮ ತಾಯಿ ಧರ್ಮಸಭೆಯು ದೇವ ಮಾತೆ ಮರಿಯಮ್ಮನವರು ಯೇಸುವಿನ ತಾಯಿ ಮಾತ್ರವಲ್ಲ, ದೇವರ ತಾಯಿ ಎನ್ನುವ ಮಹೋತ್ಸವವನ್ನು ಆಚರಿಸುತ್ತದೆ. ಅದೇ ರೀತಿಯಲ್ಲಿ ನೂತನ ವರ್ಷವನ್ನು ನಾವು ಆರಂಭಿಸ್ತಾ ಇದ್ದೀವಿ. ಪಾದಾರ್ಪಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ದೇವರಿಗೆ ಕೃತಜ್ಞತೆಯೊಂದಿಗೆ ಈ ವರ್ಷವನ್ನು ನಾವು ಕೊಂಡಾಡಲು, ಈ ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡಲು ನಮ್ಮನ್ನೇ ನಾವು ತಯಾರಿಸಿಕೊಂಡು ಆಶೀರ್ವಾದದೊಂದಿಗೆ ಆರಂಭಿಸಲು ನಾವು ಇಲ್ಲಿ ಭಾಗಿಯಾಗಿ ಇಲ್ಲಿ ನೆರೆದಿದ್ದೇವೆ. ಆದುದರಿಂದ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಈ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೂ ಮಾತೆ ಮರಿಯಮ್ಮನವರ ಮಹೋತ್ಸವವನ್ನು ನಿಮ್ಮೆಲ್ಲರಿಗೂ ಕೋರುತ್ತೇನೆ. ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಫೀಸ್ಟ್ ಟು ಆಲ್ ಆಫ್ ಯು. ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಒಂದು ಚರ್ಚ್ನಲ್ಲಿ 12 ಗಂಟೆ ಮಧ್ಯರಾತ್ರಿ ನ್ಯೂ ಇಯರ್ ಬಲಿಪೂಜೆ ಆರಂಭಿಸಲು ಮುಂಚಿತವಾಗಿ ಗ್ರ್ಯಾಂಡಾಗಿ ರೆಡಿಯಾಗಿ ನನ್ನ ಮುಂದೆ ಒಂದು 8 ಗುರುಗಳು, ನಾನೇ ಮೇಯ್ನ್ ಸೆಲೆಬ್ರೆಂಟ್ ಆಗ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ನಾನಿದ್ದಾಗ ನನ್ನನ್ನು ಕರೆದಿದ್ದರು. ಚರ್ಚು ಯಾವುದು ಅಂತ ಬೇಕಾಗಿಲ್ಲ, ದೊಡ್ಡ ಚರ್ಚು. ನಾನು ಮುಂಚಿತವಾಗಿಯೇ ನನ್ನ ಕಿವಿಯಲ್ಲಿ ಬಂದು ಒಂದು ಯೂತ್ ಹುಡುಗರು ಯಾರೋ ಇಬ್ಬರು ಒಂದು ಹುಡುಗ ಹೇಳ್ದ, ಫಾದರ್ 1 ಗಂಟೆ ಒಳಗೆ ಮುಗಿಸ್ಬಿಡ್ತೀರಾ ಫಾದರ್? ಯಾಕೆ? ಇಲ್ಲ, ಪೂಜೆ ಆದಮೇಲೆ ಪಾರ್ಟಿ ಇದೆ, ಪಾರ್ಟಿಗೆ ಹೋಗಬೇಕು ಅಂತ. ಎಷ್ಟು ಜನರಿಗೆ ಪಾರ್ಟಿ ಇದೆ ಇವತ್ತು? ಎಷ್ಟು ಜನರಿಗೆ ಪಾರ್ಟಿ ಇದೆ? ಕೈ ಎತ್ತಿ. ಪಾರ್ಟಿಯಲ್ಲಿ ಫಾದರ್ ನೀವು ಮುಗಿಸಿಲ್ಲ ಅಂದರೆ ನಮಗೆ ಭೀತಿನೇ ಜಾಸ್ತಿ ಫಾದರ್ ಅಂತ ಎಷ್ಟು ಜನ ಹೇಳ್ತೀರಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಧ ಮನಸ್ಸೊಂದಿಗೆ ನಾವು ಹೊಸ ವರ್ಷದಲ್ಲಿ ಬರಬಾರ್ದು. ಪಾರ್ಟಿಯನ್ನು ಇಟ್ಟುಕೊಂಡು ಇಲ್ಲಿ ದೇವರು ಬೇಕು, BJPನೂ ಬೇಕು, ಕಾಂಗ್ರೆಸ್ ಪಾರ್ಟಿನೂ ಬೇಕು ಅಂದರೆ ಆ ಥರ ಇದ್ದರೆ ಕಷ್ಟ. ನಮಗೆ ಮೊದಲನೇದಾಗಿ ಈ ಹೊಸ ವರ್ಷ ಮೊದಲನೇ ದಿನ ನನಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋಕೆ ಇಂಥ ಹೆಚ್ಚಾಗಿ ಹ್ಯಾಪಿ ಫೀಸ್ಟ್ ಅಂತ ಹೇಳಬೇಕು ಅಂತ ಇಷ್ಟ. ಯಾಕೆ ಗೊತ್ತಾ? ಯಾರ ಹಬ್ಬ ಇವತ್ತು? ನಮ್ಮ ತಾಯಿ ಮಾತೆ ಮರಿಯಮ್ಮನವರು, ದೇವರ ತಾಯಿ. ಹೊಸ ವರ್ಷ ಬರುತ್ತೆ, ವರ್ಷ ಹೋಗುತ್ತೆ. ನನ್ನ ತಾಯಿ ಎಂದಿಗೂ ನನ್ನ ಜೊತೆ ಇದ್ದಾರೆ ಅಂತ ಸಂತೋಷದಿಂದ ಆಚರಿಸಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ನಮೋ ಮರಿಯಾ. ಆತ್ಮೀಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರನ್ನು ಎಲ್ಲರೂ ನಾವು ಹೇಳುವುದೇ, ನಮ್ಮ ಸಹೋದರ ಸಹೋದರಿ ಪ್ರಾಟೆಸ್ಟೆಂಟ್ ಸಹೋದರ ಸಹೋದರಿಯರು ಕೂಡ ಹೇಳುವುದು ಏನೆಂದರೆ, ಅವರು ಯಾರು? ಯೇಸುವಿನ ತಾಯಿ ಅನ್ನುತ್ತಾರೆ. ಆದರೆ ಅವರು ಯಾರು? ಅವರು ಯೇಸುವಿನ ತಾಯಿ ಮಾತ್ರವಲ್ಲ, ದೇವರ ತಾಯಿ ಆಗುತ್ತಾರೆ. ಯೇಸುವನ್ನು ನೀನು ದೇವರು ಅನ್ನಿಸಿಕೊಂಡರೆ ಆ ದೇವರ ತಾಯಿ ಯಾರಾಗುತ್ತಾರೆ? ಆ ದೇವರ ತಾಯಿ ಯಾರಾಗುತ್ತಾರೆ? ಮಾತೆ ಮರಿಯಮ್ಮನವಳು ಆಗುತ್ತಾರೆ. ಏಕೆಂದರೆ ಯೇಸು ಮಾತ್ರ ದೇವರು, ಆದರೆ ಅವರ ತಾಯಿ ಬಾಡಿಗೆಯ ತಾಯಿ ಅಂತ ಹೇಳೋಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆಯಾ? ಸ್ವಲ್ಪ ಜನ ಹೇಳ್ತಾರೆ, ಅದು ಹೇಗೆ ಸ್ವಾಮಿ, ಅವರು ಮನುಷ್ಯರು ಇವರು ದೇವರು. ಆದರೆ ದೇವರು ಹೇಗೆ ಮನುಷ್ಯರಾಗಿ ಅವರು ಹುಟ್ಟು ಬಂದಿದಾಗ ಆ ದೇವರು, ಆ ದೈವತ್ವವು, ಆ ಮನುಷ್ಯರಾಗಿ ಆ ಮನುಷ್ಯತ್ವವು ಎರಡೂ ಸೇರಿ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ಮಾತೆ ಮರಿಯಮ್ಮನವರು ಈ ಲೋಕಕ್ಕೆ ಲೋಕೋದ್ಧಾರಕರನ್ನು ನೀಡಿದರು. ಈ ತಾಯಿಯ ಬಗ್ಗೆ ಆ ಮಹತ್ವವನ್ನು ನಾವು ಹೇಳಬೇಕಾದರೆ, ಎಷ್ಟು ವಂಶಗಳ ನಂತರ ಈ ತಾಯಿಯನ್ನು ಆಯ್ಕೆ ಮಾಡಿದರು? ಎಷ್ಟು ವಂಶಗಳ ನಂತರ? 12 ಗೋತ್ರಗಳು, ಕುಲಗೋತ್ರಗಳು ಆದ ಮೇಲೆ ಮಾತೆ ಮರಿಯಮ್ಮನವರನ್ನು ಆಯ್ಕೆ ಮಾಡಿದರು. ಅದಕ್ಕಾಗಿಯೇ ಅವರ ತಲೆ ಮೇಲೆ ನೋಡಿದ್ದೀರಾ ಎಷ್ಟು ನಕ್ಷತ್ರಗಳು ಇರುತ್ತದೆ? ಸಿಸ್ಟರ್, ನಕ್ಷತ್ರ ಎಷ್ಟು ನಕ್ಷತ್ರಗಳಿರುತ್ತದೆ? 12 ನಕ್ಷತ್ರಗಳು. ಆದುದರಿಂದ ಮಾತೆ ಮರಿಯಮ್ಮನವರು 12 ನಕ್ಷತ್ರಗಳು ಅಂದರೆ ಅದರ ಅರ್ಥವೇನೆಂದರೆ 12 ಕುಲ ವಂಶಗಳಲ್ಲಿ ಆಯ್ಕೆ ಆದವರು ಯಾರೂ ಇಲ್ಲ. ಅಷ್ಟು ವಂಶಗಳ ನಂತರ ಮಾತೆ ಮರಿಯಮ್ಮನವರನ್ನು ಆಯ್ಕೆ ಮಾಡಿ ಇಂಥವರೇ ಈ ದೇವರ ತಾಯಿ ಆಗಬೇಕೆಂದು ದೈವರಾಗಿದ್ದು ಮನುಷ್ಯರಾಗಿ ಇಲ್ಲಿ ಇಳಿದು ಬಂದ ಯೇಸುವಿಗೆ ಆ ಲೋಕೋದ್ಧಾರಕನ ತಾಯಿಯಾಗಿ ಆಯ್ಕೆ ಆದವರು ಮಾತೆ ಮರಿಯಮ್ಮನವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿಯರೇ,
ಮಾತೆ ಮರಿಯಮ್ಮನವರ ಬಗ್ಗೆ ನಾವು ಹೇಳಬೇಕಾದ್ರೆ ಎಷ್ಟೋ ವಿಷಯಗಳು ನಾವು ಹೇಳಲು ಸಾಧ್ಯತೆ ಇದೆ. ಕೆಲವೊಮ್ಮೆ ಸ್ವಲ್ಪ ವಿದ್ವಾಂಸರು, ದೈವತ್ವದ ವಿದ್ವಾಂಸರು ಹೇಳುತ್ತಾರೆ, ಅವರ ಬಗ್ಗೆ ನಾವು ಹೇಳಬೇಕಾದ್ರೆ ಚರಿತ್ರೆ ಸಾಕಾಗುವುದಿಲ್ಲ, ಪುಸ್ತಕಗಳು ಸಾಕಾಗುವುದಿಲ್ಲ, ಅಷ್ಟು ವಿಷಯಗಳು ನಾವು ಹೇಳಲು ಸಾಧ್ಯತೆ ಇದೆ. ಈ ಚರ್ಚ್ಗೆ ಸೇರಿದವರು ಒಬ್ಬರು ಹೇಳಿದರು, ಫಾದರ್ ನೀವು ಬರೋಕ್ಕೆ ಮುಂಚೆ ನಮಗೆ ಮಾತೆ ಮರಿಯಮ್ಮನವ್ರ ಮೇಲೆ ನನಗೆ ಅಷ್ಟು ವಿಶ್ವಾಸ ಇರಲಿಲ್ಲ, ಆದರೆ ಸ್ವಲ್ಪ ಹೊಸ ಹೊಸ ವಿಷಯಗಳು ನೀವು ಹೇಳುವಾಗ ನನಗೆ ವಿಶ್ವಾಸ ಬಂತು ಅಂತ. ಅಲ್ಲ, ಮಾತೆ ಮರಿಯಮ್ಮನವರ ವಿಶ್ವಾಸ ನಾವು ಗುರುಗಳು ಹೇಳೋದ್ರಿಂದ ಮಾತ್ರ ಬರುವುದಿಲ್ಲ, ನಿನ್ನ ರಕ್ತದಲ್ಲಿ ಇದೆ, ನಿನ್ನ ರಕ್ತದಲ್ಲಿ ಇದೆ ಆ ವಿಶ್ವಾಸ. ಯಾಕೆ ಗೊತ್ತಾ? ನಿನ್ನ ದೇವರ ತಾಯಿಯವರು, ನಿನ್ನ ದೇವರ ತಾಯಿ. ಅದಕ್ಕಾಗಿಯೇ ಶುಭ ಸಂದೇಶದಲ್ಲಿ ಏನಂತ ಹೇಳಲಾಗುತ್ತದೆ? ನೀನು ಹುಟ್ಟಿದ ಗರ್ಭ ಅದಕ್ಕೆ ಜಯವಾಗಲಿ. ಯಾವ ತಾಯಿಯ ಆ ಒಂದು ಹೊಟ್ಟೆಯಿಂದ ನೀನು ಹುಟ್ಟು ಬಂದಿದೀಯಾ ಅಂದರೆ ಎಂಥ ಒಂದು ಮಹತ್ವವಾದ ಒಂದು ತಾಯಿಯಾಗಿರಬೇಕು ಅಂಥ ಮಾತನ್ನು ಯೇಸು ಸ್ವಾಮಿಗೆ ಹೇಳುತ್ತಾರೆ. ಏಕೆಂದರೆ ಆ ಮಾತೆ ಮರಿಯಮ್ಮನವರನ್ನು ಸೃಷ್ಟಿಸಿದ್ದು ಎಷ್ಟು ದೇವರು ಸೃಷ್ಟಿಸಿದರು? ಎಷ್ಟು ದೇವರು ಸೃಷ್ಟಿಸಿದರು? 3 ದೇವರು. ಯಾರ್ಯಾರು? ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರ ಆತ್ಮರು, 3 ಸೇರಿ ಒಂದು ದೇವರಾಗಿ ತ್ರಯೇಕ ದೇವರು ಸೃಷ್ಟಿಸಿದ ತಾಯಿ. ಇವರೇ ಆ ದೇವರು ಯೇಸು ಸ್ವಾಮಿಗೆ ತಾಯಿಯಾಗಲು ಅರ್ಹರಾಗಿದ್ದಾರೆ, ಆ ಯೋಗ್ಯತೆ ಇವರಲ್ಲಿ ಇದೆ ಅಂತ ಹೇಳಿ ಅವರನ್ನು ಆಯ್ಕೆ ಮಾಡಿ ತಾಯಿಯಾಗಿ ಮಾಡಿದರು. ಕೆಲವೊಮ್ಮೆ ನಾವು ಮಾತೆ ಮರಿಯಮ್ಮನವರನ್ನು ನಾನು ಕೇಳಿದ್ದೇನೆ, ಅವರು ಶ್ರೀ ಸಾಮಾನ್ಯದ ಸ್ತ್ರೀ, ಸಾಧಾರಣವಾದ ಸ್ತ್ರೀ, ಅವರು ಸ್ತ್ರೀ ಅಂತ ಹೇಳುತ್ತಾರೆ. ದಯವಿಟ್ಟು ಹೇಳ್ತೀನಿ, ಮಾತೆ ಮರಿಯಮ್ಮನವರನ್ನು ಸ್ತ್ರೀ, ಮಹಿಳೆ ಅಂತ ಯಾರಾದ್ರು ಹೇಳಿದರೆ ಆ ನಾಲಿಗೆ ಉದ್ಧಾರ ಆಗೋದಿಲ್ಲ, ಅವ್ರ ಜೀವನವೂ ಉದ್ಧಾರ ಆಗೋದಿಲ್ಲ. ಅವರ ಬಗ್ಗೆ ಮಾತಾಡೋಕ್ಕೆ ನಾವು ಯಾರಿಗೂ ನಾವೆಲ್ಲ ಅಯೋಗ್ಯರು ಅವರ ಬಗ್ಗೆ ತಪ್ಪಾಗಿ ಮಾತಾಡಿದರೆ. ಅಂಥ ತಾಯಿಯವರು. ನಾನು PhD ಓದಿದರೂ ಕೂಡ ಇವರ ಬಗ್ಗೆ ಓದುವುದಕ್ಕೆ ನನಗೆ ಅಷ್ಟು ಶಕ್ತಿ ಇಲ್ಲ, ಅಷ್ಟು ವಿಷಯಗಳು ನಾನು ನೋಡಿದ್ದೀನಿ. ಈ ತಾಯಿಯ ಬಗ್ಗೆ ಪ್ರತಿಯೊಬ್ಬರ ಜೀವನದಲ್ಲಿ ಅವರು ಮಾಡಿರುವ ಮಹತ್ ಕಾರ್ಯಗಳು ಎಷ್ಟೋ ಇದೆ, ಅದನ್ನು ನಾವು ಹೇಳುವುದಿಲ್ಲ. ಕೆಲವು ವಿಷಯಗಳು ನಾವು ಹೇಳಿಕೊಳ್ಳೋಕೆ ಸಾಧ್ಯತೆ ಇಲ್ಲ. 4ನೇ ಶತಮಾನದಲ್ಲಿ ಮಹಾಧರ್ಮಾಧ್ಯಕ್ಷರಾದ ನೆಸ್ಟೋರಿಯಸ್ ಎನ್ನುವರು ಏನಂತ ನುಡಿದ್ರು ಗೊತ್ತಾ? ಮಹಾಧರ್ಮಾಧ್ಯಕ್ಷರಾದ ನೆಸ್ಟೋರಿಯಸ್ ಎನ್ನುವರು ಏನಂತ ನುಡಿದ್ರು ಗೊತ್ತಾ? ಮಾತೆ ಮರಿಯಮ್ಮನವರು ಯೇಸು ಸ್ವಾಮಿಯ ತಾಯಿ, ಅವರು ದೇವರ ತಾಯಿ ಅಲ್ಲ ಅಂತ ಹೇಳಿಬಿಟ್ರು. ತಕ್ಷಣವೇ ಧರ್ಮಸಭೆ ಅನಾಥಮ ಸಿಟ್ ಅಂತ ಹೇಳಿ ಅವರನ್ನು ಆ ಮಹಾಧರ್ಮಾಧ್ಯಕ್ಷರಾಗಿರುವ ಆ ಒಂದು ಪದವಿಯಿಂದಾನೇ ಎತ್ತಿಬಿಟ್ರು, ಆ ಒಂದು ಸ್ಥಾನದಿಂದನೇ ಇಳಿಸಿಬಿಟ್ರು. ತದನಂತರ ಥೆಯೋಟೋಕೋಸ್ ಅನ್ನುವ ಒಂದು ಡಾಗ್ಮ್ಯಾಟಿಕ್ ಕಾನ್ಸ್ಟಿಟ್ಯೂಷನ್, ಅಂದರೆ ಏನು? ಮಾತೆ ಮರಿಯಮ್ಮನವರು ಯಾರ ತಾಯಿ? ಯೇಸುವಿನ ತಾಯಿಯಲ್ಲ, ದೇವರ ತಾಯಿ ಆಗುತ್ತಾರೆ. ಇದನ್ನು ಹೇಗೆ ಅಲ್ಲಿದ್ದ ಬಿಷಪ್ಗಳು, ಅಲ್ಲಿದ್ದ ಕಾರ್ಡಿನಲ್ಗಳು ಆ ಕಾಲದಲ್ಲಿ ವಾದ ಮಾಡಿದರೆಂದರೆ, ಏನಂತ ಹೇಳಿದರು ನೆಸ್ಟೋರಿಯಸ್ ಎನ್ನುವ ಮಹಾಧರ್ಮಾಧ್ಯಕ್ಷರು? ಇಲ್ಲ, ಅವರು ಈ ಲೋಕದಲ್ಲಿ ಇದ್ದಾಗ, ಆ ಲೋಕದಲ್ಲಿ ಬಂದ ಮೇಲೇ ಅವರು ಆ ಒಂದು ಯೇಸು ಸ್ವಾಮಿಗೆ ಅವರು ಜೀವನ ಕೊಟ್ಟರು, ಅವರು ಈ ಲೋಕಕ್ಕೆ ತಂದರು, ಅವರನ್ನು ಲೋಕಕ್ಕೆ ತರಲು ಇವರು ಬೇಕಾಗಿತ್ತು. ಆದರೆ ಒಂದು ಕನ್ನಡಿಯನ್ನು ನಾವೇನು ಮಾಡ್ತೀವಿ, ಅದನ್ನು ಕೆಳಗೆ ಹಾಕಿದ್ರೆ, ಒಂದು ಮಿರರನ್ನು ಕೆಳಗೆ ಹಾಕಿದ್ರೆ ಏನಾಗುತ್ತದೆ? ಅದು ಎಷ್ಟು ಚೂರಾಗುತ್ತದೆ? ಎಷ್ಟೋ ಚೂರುಗಳಾಗುತ್ತದೆ, ಹೌದಾ ಇಲ್ವಾ? ನಾವು ಹೋಗಿ ಆ ಮುಖ ನೋಡಿದರೆ ಪ್ರತಿಯೊಂದು ಚೂರುಗಳಲ್ಲಿ ನಮ್ಮ ಮುಖ ಕಾಣುತ್ತದೆ, ಹೌದಾ ಇಲ್ವಾ? ಆ ಚೂರಲ್ಲಿ ಹೋಗಿ ನಾವು ನೋಡಿದರೆ ಪ್ರತಿಯೊಂದು ಚೂರಲ್ಲಿ ಆ ಮುಖ ಕಾಣುತ್ತದೆ, ಹೌದಾ ಇಲ್ವಾ? ಹಾಗಿರುವಾಗ ಯೇಸು ಸ್ವಾಮಿಯ ಒಂದು ಈ ಬೆರಳು, ಈ ಕೈ, ಈ ಕಣ್ಣು, ಈ ತಲೆ, ಈ ದೇಹ, ಇವೆಲ್ಲವೂ ಸೇರಿ ಅವರ ಹೊಟ್ಟೆಯಲ್ಲಿ ಇದ್ರಂದರೆ ಅದು ಸಾಧಾರಣವಾದ ವಿಷಯನ? ದೇವರೇ ಮನುಷ್ಯರಾಗಿ ದೇವರಾಗಿ ಅವರ ಗರ್ಭದಲ್ಲಿ ಇದ್ದರೆ ಅದು ಸಾಧಾರಣವಾದ ವಿಷಯನ? ಎಂಥ ತಾಯಿಯಾಗಿರಬೇಕು! ತನ್ನ ರಕ್ತದಲ್ಲಿ ತನ್ನ ಮಾಂಸದಲ್ಲಿ ಅವರಿಗೆ ಒಂದು ಭಾಗಿ ಕೊಟ್ಟರು. ಈ ಲೋಕಕ್ಕೆ ಲೋಕೋದ್ಧಾರಕರನ್ನು ತರಬೇಕೆಂದು ಅವರು ಶ್ರಮಿಸಿದರು.
ಅಲ್ಲಿದ್ದ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಗೋದಲಿಯಲ್ಲಿ ಇವರು ಇರುವಾಗ ಅಲ್ಲಿದ್ದ ಎಲ್ಲ ಕುರುಬರು ಓಡಿ ಬಂದು ಹೇಳುತ್ತಾರೆ, ಈಗ ಗಬ್ರಿಯೇಲ್ ದೂತರು ಬಂದು ಹೇಳಿದರು, ಇದು ನಿಜಾನಾ ಇದು ಅಂತ ಹೇಳುವಾಗ ಅಲ್ಲಿದ್ದವರಿಗೆಲ್ಲರಿಗೂ ಸಂತೋಷ. ಆದರೆ ಮಾತೆ ಮರಿಯಮ್ಮನವರು ಯಾವ ರೀತಿಯಲ್ಲಿ ಸಂತೋಷ ಪಟ್ಟುಕೊಂಡು, ಹೌದಾ ನಾನು ಎಷ್ಟು ಒಂದು ದೊಡ್ಡ ಸ್ತ್ರೀ, ನಾನು ಹಾಗೆ ಹೀಗೆ ಏನೇ ಇರಲಿಲ್ಲ. ಸರಳತೆಯಿಂದ ಅವೆಲ್ಲವನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡರು ಅಲ್ವಾ. ಯಾರಾದರೂ ಸ್ವಲ್ಪ ಪ್ಯಾರಿಷ್ ಕೌನ್ಸಿಲ್ನಲ್ಲಿ ಸೆಲೆಕ್ಟ್ ಆಗಿಬಿಟ್ರೆ, ಇಲ್ಲ ಯಾವುದಾದ್ರೂ ಪ್ರೆಸಿಡೆಂಟ್ ಆಗಿಬಿಟ್ರೆ, ಇಲ್ಲ ಏನಾದರೂ ಒಂದು ಇದರಲ್ಲಿ ಇದನ್ನು ಆಗಿಬಿಟ್ರೆ ತಕ್ಷಣವೇ ಎಲ್ಲ ಕಡೆ ನಾನೇ ಅದು ನಿಮ್ಗೆ ಗೊತ್ತಿಲ್ವಾ, ಅದು ನಾವು ಹೇಳೋಕ್ಕೆ ಮುಂಚೆನೇ ಅವ್ರು ಹೇಳ್ತಾರೆ. ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆ ನನ್ನ ಹೆಸರು ಸೋ ಆ್ಯಂಡ್ ಸೋ, ಈಗ ನಾನು ಹೊಸದಾಗಿ ಆಯ್ಕೆ ಹೇಳ್ತೀವಾ ಇಲ್ವಾ. ಆ ತಾಯಿ ಹಾಗೆಲ್ಲ ಇರಲಿಲ್ಲ. ಇವೆಲ್ಲವನ್ನು ಎಲ್ಲಿ ಇಟ್ಟುಕೊಂಡಲು? ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು. ಅದಕ್ಕಾಗಿಯೇ ಮಾತೆ ಮರಿಯಮ್ಮನವರನ್ನು ನೀವು ಅವರನ್ನು ನೀವು ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ಮುತ್ತು ಕೊಡುವಾಗ ಹೇಗೆ ಕೊಡಬೇಕು? ಸ್ವಲ್ಪ ಜನ ಹೀಗೆ ಮಾಡ್ತಾರೆ, ಫಿಸಿಯೋಥೆರಪಿ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಹೀಗೆ ಮೊದಲು ಕಣ್ಣನ್ನು ಮುಟ್ಟಿ ಏನು ಹೇಳಬೇಕು? ಈ ಲೋಕೋದ್ಧಾರಕರನ್ನು ಹುಟ್ಟಿದಾಗ ನಿನ್ನ ಕಣ್ಣಿಂದ ನೋಡ್ದಲ್ಲ, ಆ ಕಣ್ಣಾಗೆ ಆ ದೃಷ್ಟಿ ನನಗೆ ಬರಲಿ. ಈ ತುಟಿ ಕೆಟ್ಟು ಮಾತಾಡದೆ, ಪರರ ಬಗ್ಗೆ ದ್ವೇಷಿಸದೆ, ಪರರ ಬಗ್ಗೆ ತಪ್ಪಾಗದೆ, ಆ ತುಟಿಯಲ್ಲಿ ಪವಿತ್ರಾತ್ಮರು, ಆ ಪವಿತ್ರಾತ್ಮರ ವರಗಳಿಂದ, ಆ ಪವಿತ್ರಾತ್ಮರ ಮಾತುಗಳನ್ನು ಮಾತ್ರ ನುಡಿದೆಯಲ್ಲ, ಆ ತುಟಿಯಾಗೆ ನನ್ನ ತುಟಿಯಾಗಲಿ. ಆ ಹೃದಯವನ್ನು ಮುಟ್ಟಿ ಈ ಇಡೀ ಲೋಕೋದ್ಧಾರಕರ ಆ ಸಂದೇಶವನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡೇ ಇಲ್ಲ ತಾಯಿಯೇ, ಆ ಹೃದಯ ಹಾಗೆ ನನಗೆ ಕೊಡು. ಈ ಲೋಕಕ್ಕಾಗಿ, ಈ ಲೋಕದ ಕಲ್ಯಾಣಕ್ಕಾಗಿ ತನ್ನ ಮಗನನ್ನೇ ನೀನು ತ್ಯಾಗ ಮಾಡಿದಲ್ಲಿ, ಇಷ್ಟು ದೊಡ್ಡ ಹೃದಯವನ್ನು ಇಟ್ಟುಕೊಂಡು ಆ ಹೃದಯವಾಗಿ ನನಗೆ ಆ ಹೃದಯ ಬರಲಿ ಎಂದು ಮುಟ್ಟಿ, ತದನಂತರ ಕಾಲಿಗೆ ಹೋಗಿ ನಾವು ಮುತ್ತು ಕೊಡ್ತೀವಲ್ಲ, ಕಾಲಿಗೆ ಹೋಗಿ ಮುತ್ತು ಕೊಡ್ತೀವಲ್ಲ, ಅದರ ಅರ್ಥ ಏನು? ಕಾಲನ್ನು ನೋಡಿ ನಾವು ಮುತ್ತು ಕೊಡ್ತೀವಲ್ಲ. ಕೆಲವೊಬ್ಬರು ಮಾತೆ ಮರಿಯಮ್ಮನವರ ಸೀರೆ ನೋಡಿದ್ದ ಎಷ್ಟು ಚೆನ್ನಾಗಿತ್ತು, ಅವರು ಚಪ್ಪಲಿ ಕೂಡ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅಂತಾರೆ. ಆ ಕಾಲನ್ನು ಮುತ್ತು ಕೊಡುವಾಗ ಅದರ ಅರ್ಥವೇನೆಂದರೆ, ಅಮ್ಲೋರ್ಪ ತಾಯಿಯ ಕಾಲ ಕೆಳಗೆ ಯಾವುದಿದೆ? ಯಾರಿರೋದು? ಸರ್ಪ ಇದೆ, ಸೈತಾನನಿದೆ. ಆ ಸೈತಾನನನ್ನು ಹೇಗೆ ತನ್ನ ಕಾಲಿಂದ ಅವರು ಅದನ್ನು ಮೆಚ್ಚಿ ಅದನ್ನು ದೂರ ಮಾಡಿದರೋ, ಆ ರೀತಿ ಸೈತಾನನಿಂದ ಬಿಡುಗಡೆ ಹೊಂದಲು ನನಗೆ ಆ ಶಕ್ತಿ ಕೊಡುವಂತ ಮುಟ್ಟಿ ನಾವು ಪ್ರಾರ್ಥಿಸಬೇಕು. ಇದೇ ನಿಜವಾಗಿ ಆ ತಾಯಿಗೆ ನಾವು ಕೊಡುವ ಗೌರವ. ಆತ್ಮೀಯ ಸಹೋದರ ಸಹೋದರಿಯರೇ, ಅಂದು ಅವರು ಆ ಬಿಷಪೆಲ್ಲರ ಸೇರಿ, ಕಾರ್ಡಿನಲ್ಗಳೆಲ್ಲ ಸೇರಿ ಆ ಮಹಾಧರ್ಮಾಧ್ಯಕ್ಷರಿಗೆ ಹೇಳಿದ ಮಾತೇನೆಂದರೆ, ತನ್ನ ಇಡೀ ಗರ್ಭದಲ್ಲಿ ಮಾತೆ ಮರಿಯಮ್ಮನವರು ಆ ದೇವರನ್ನು ಇಟ್ಟುಕೊಂಡಿದ್ದಾಗ ಆ ದೈವತ್ವವು ಅವರಿಗೂ ಸೇರಿದೆ, ಅವರಿಗೂ ಆ ದೈವತ್ವವು ಸೇರಿದೆ. ಅದಕ್ಕಾಗಿಯೇ ಇಂದಿನ ಮೊದಲನೆಯ ವಾಚನದಲ್ಲಿ ಏನಂತ ಹೇಳುತ್ತಾರೆ? ಮೋಶೆಗೆ ಆರೋನನ ಅವನಿಗೂ ಅವರ ಮಗನಿಗೆ ಹೋಗಿ, ಯಾಜಕರಿಗೆ ಸೇರಿದ ಅವರು ವಂಶಕ್ಕೆ ಸೇರಿದ ಅವರಿಗೆ ಹೇಳಿ ಜನರಿಗೆ ಹೋಗಿ ಆಶೀರ್ವದಿಸಿರಿ. ಏನಂತ ಆಶೀರ್ವದಿಸುತ್ತಾರೆ? ದೇವರ ಶಾಂತಿ ನಿಮ್ಮೊಂದಿಗೆ ಇರಲಿ, ದೇವರ ಆಶೀರ್ವಾದ ನಿಮ್ಮಲ್ಲಿ ಇರಲಿ ಅಂತ ಆಶೀರ್ವದಿಸುತ್ತಾರೆ. ಆ ಆಶೀರ್ವಾದ ಮಾತೆ ಮರಿಯಮ್ಮನವರಿಗೆ ಆ ತ್ರಯೇಕ ದೇವರೇ ಕೊಟ್ಟು ಬಿಟ್ಟರು. ಸದಾಕಾಲವು ನಿನ್ನಿಂದ ಪರರಿಗೆ ಶಾಂತಿ ಬರುತ್ತದೆ, ನಿನ್ನಿಂದ ಪರರಿಗೆ ರಕ್ಷಣೆ ಬರುತ್ತದೆ ಅಂತ ಮಾತೆ ಮರಿಯಮ್ಮನವರಿಗೆ ಮುಖಾಂತರ ಹೇಳಿದ್ದಾರೆ. ಕೆಲವೊಮ್ಮೆ ಮನೆಗಳಲ್ಲಿ ಇಷ್ಟು ಈ ತಾಯಿ ಬಗ್ಗೆ ನಾವು ಕೇಳಿದ್ದು ಕೂಡ, ಕೆಲವೊಮ್ಮೆ ಮನೆಗಳಲ್ಲಿ ಮಾತೆ ಮರಿಯಮ್ಮನವರ ಸ್ವರೂಪವನ್ನು ಇಟ್ಟುಕೊಂಡು ಕೂಡ ಪ್ರಾಟೆಸ್ಟೆಂಟ್ ಪಾಸ್ಟರ್ಗಳು ಮಾತೆ ಮರಿಯಮ್ಮನವರ ಬಗ್ಗೆ ತಪ್ಪಾಗಿ ಹೇಳ್ಕೊಂಡಿದ್ರು ಕೂಡ ಆ ಟಿ ವಿ ಆನ್ ಮಾಡಿ ಅದನ್ನು ಕೇಳ್ತಾ ಇರ್ತಾರೆ. ಇಷ್ಟು ಅವಮಾನಗಳು ಗೊತ್ತಾ? ಯಾವ ಮನೆಯಲ್ಲಿ ಮಹಿಳೆಯರಿಗೆ, ತಾಯಂದಿರಿಗೆ ಗೌರವವಿಲ್ಲವೋ, ಯಾವ ಮನೆಗಳಲ್ಲಿ ತಾಯಂದಿರನ್ನು ಕೆಟ್ಟ ಮಾತಿನಲ್ಲಿ ಹಾಡುತ್ತಾರೋ ಅಂಥ ಮನೆಗಳಲ್ಲಿ ಮಾತೆ ಮರಿಯಮ್ಮನ ಸ್ವರೂಪ ಇಡಬೇಡಿ. ನೀವು ಅವರ ಬಗ್ಗೆ ಮಾತಾಡುವಾಗ ಆ ತಾಯಿಗೆ ನೀವು ಗೌರವ ಕೊಡುವುದಿಲ್ಲ. ಅದೇ ರೀತಿಯಲ್ಲಿ ಮಹಿಳೆಯಾಗಿದ್ದು ಒಂದು ತಾಯಿಯ ಸ್ಥಾನದಲ್ಲಿ ಇದ್ದು ತಪ್ಪು ಕೆಲಸ ಮಾಡುವವರು, ಪರರ ಬಗ್ಗೆ ದ್ವೇಷಿಸುವುದು, ಪರರ ಬಗ್ಗೆ ತಪ್ಪಾಗಿ ಮಾತಾಡುವುದು ಕೂಡ ಅಂಥ ಮನೆಗಳಲ್ಲಿ ಮಾತೆ ಮರಿಯಮ್ಮನ ಸ್ವರೂಪ ಇಡಬೇಡಿ. ಅವರಿಗೆ ಗೌರವ ಇಲ್ಲ. ಅವರು ಎಂದಿಗೂ ಯಾರನ್ನು ದ್ವೇಷಿಸಲಿಲ್ಲ, ಎಂದಿಗೂ ಯಾರ ಬಗ್ಗೆ ತಪ್ಪಾಗಿ ಕೋಪನೇ ಇಲ್ಲದೆ ಒಂದು ತಾಯಿ ಅಂದರೆ ಆ ಮಾತೆ ಮರಿಯಮ್ಮನವರು. ಮಾತೆ ಮರಿಯಮ್ಮನವರಿಗೆ ಕೋಪ ಬಂದಿದೆಯಾ? ಯೇಸು ಸ್ವಾಮಿ ಏನಂತ ಹೇಳುತ್ತಾರೆ?
ಯೇಸು ಸ್ವಾಮಿ ಏನಂತ ಹೇಳುತ್ತಾರೆ? ನಿಮಗೆ ಗೊತ್ತಿಲ್ವೋ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕು ಅಂತ. ಆಗ ಕೂಡ ಒಂದು ಕೋಪಗೊಳ್ಳದೆ, ಸರಿ ಮಗನೇ ದೇವರ ಚಿತ್ತ ನೆರವೇರಲಿ ಅಂತ ಕರ್ಕೊಂಡು ಹೋಗ್ತಾರೆ. ಮಹಿಳೆಯರಿಗೆ ನಾವು ಒಂದು ವಿಷಯ ಯಾವಾಗಲೂ ತಿಳಿದುಕೊಳ್ಳಬೇಕು. ಮಾತೆ ಮರಿಯಮ್ಮನವರ ಹೆಸರನ್ನು ಇಟ್ಕೊಂಡು ಮಾತೆ ಮರಿಯಮ್ಮನವ್ರ ಬಗ್ಗೆ ಹೆಮ್ಮೆಯಾಗಿ ಮಾತಾಡ್ಬಿಟ್ರೆ ಆಗುವುದಿಲ್ಲ, ಅವರಂತೆ ನಡೆದುಕೊಳ್ಳಬೇಕು. ಇದನ್ನು ನಾವು ಎಷ್ಟು ಆಗುತ್ತೋ ತುಟಿಯನ್ನು, ನಾವು ಆಡುವ ಮಾತನ್ನು ನಾವು ಮಾತೆ ಮರಿಯಮ್ಮನವರನ್ನು ನೋಡಿ ಕಲಿತುಕೊಳ್ಳಬೇಕು. ಪರರ ಬಗ್ಗೆ ತಪ್ಪು ಮಾತುಗಳು, ಕೆಟ್ಟ ಮಾತುಗಳು ಬರಬಾರದು, ಸುಳ್ಳು ಬರಬಾರದು. ಇದನ್ನು ಯಾವಾಗಲೂ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ತಾಯಿ ಇವತ್ತು ನಮ್ಮೆಲ್ಲರಿಗೂ ಈ ಹೊಸ ವರ್ಷದಲ್ಲಿ ಆಶೀರ್ವಾದವನ್ನು ದಯಪಾಲಿಸುತ್ತಿದ್ದಾರೆ. ಈ ಲೋಕಕ್ಕೆ ಯೇಸು ಸ್ವಾಮಿಯನ್ನು ಬಹುಮಾನವಾಗಿ ತಾಯಿ ನಮಗೆ ನೀಡಿದರು. ನೀಡಿ ಎಷ್ಟು ವರ್ಷ ಆಯಿತು? ಇವತ್ತು 2025 ವರ್ಷ ಜೂಬ್ಲಿಯನ್ನು ನಾವು ಆಚರಿಸ್ತಾ, ಜೂಬ್ಲಿದ ವರ್ಷ ಇದು. ಈ 2025 ವರ್ಷದಲ್ಲಿ ಈ ತಾಯಿ ಯಾರನ್ನೆಲ್ಲ ಕಾಪಾಡಿದ್ದಾರೆ? ಪ್ರತಿಯೊಬ್ಬರನ್ನು ಕಾಪಾಡಿ, ಎಲ್ಲದಕ್ಕಿಂತ ಮಿಗಿಲಾಗಿ ತಾಯಿ ಧರ್ಮಸಭೆಯನ್ನು ಅವತ್ತಿನಿಂದ ಇವತ್ತು ತನಕ ನಡೆಸಿಕೊಂಡು ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪೋರ್ಚುಗಲಲ್ಲಿ ನಾನು ಪೋರ್ಚುಗಲ್ಗೆ ಹೋದಾಗ, ಫ್ರಾನ್ಸ್ಗೆ ಹೋದಾಗ ತಕ್ಷಣವೇ ಆ ಬಸ್ಸಿಂದ ಇಳಿದು ಆ ಒಂದು ನೆಲವನ್ನು ನಾನು ಮುತ್ತು ಕೊಟ್ಟೆ. ನಾನು ಯಾಕೆ ಗೊತ್ತಾ? ಅಂಥ ನೆಲದಲ್ಲಿ ತಾಯಿ ಅಲ್ಲಿ ಆಗಮಿಸಿ ಅಲ್ಲಿ ದರ್ಶನ ಕೊಟ್ಟು ಆ ಜನರನ್ನು ಆಶೀರ್ವದಿಸಿದ್ದಾರೆ. ಬೈಬಲನ್ನು ಇಟ್ಟುಕೊಂಡು ನನಗೆ ಬೈಬಲ್ ಗೊತ್ತು, ನನಗೆ ಬೈಬಲಿಂದ ಎಲ್ಲವೂ ಗೊತ್ತು ಅಂತ ಹೇಳಿ ಅದನ್ನು ಪಾಲಿಸದೆ ಹೋದರೆ ನಾವೇನು ಮಾಡೋಕ್ಕೆ ಸಾಧ್ಯತೆಯೇ ಇಲ್ಲ. ನಿಜವಾದ ಕ್ರೈಸ್ತರೇ ಇಲ್ಲ, ನಾವು ಯೇಸುವನ್ನು ಹಿಂಬಾಲಿಸುವವರೇ ಇಲ್ಲ. ಯಾಕೆ ಆ ಕಾಲದಲ್ಲಿ ಬೈಬಲನ್ನು ಪರಿಪೂರ್ಣವಾಗಿ ಓದಬೇಡಿ ಅಂತ ಹೇಳಿದ್ರು? ಅದಕ್ಕೂ ಒಂದು ಅರ್ಥ ಇದೆ. ಪರಿಪೂರ್ಣವಾಗಿ ಓದಿದ ಮೇಲೆ ನಿನ್ನ ಜೀವನವನ್ನು ನೀನು ಚೇಂಜ್ ಮಾಡ್ಕೋಬೇಕು. ನಿಜವಾದ ದೇವರನ್ನು ಅರ್ಥ ಮಾಡಿಕೊಂಡ ಮೇಲೇನೂ ಕೂಡ ನೀನು ಇನ್ನು ತಪ್ಪು ಮಾಡಿಕೊಂಡಿದ್ರೆ ಏನು ಪ್ರಯೋಜನ? ಆ ಕಾರಣಕ್ಕಾಗಿಯೇ ಹೇಳಿದ್ದು ಆ ಕಾಲದಲ್ಲಿ. ಈ ಕಾಲದಲ್ಲಿ ನಾವು ನೋಡ್ತೀವಿ, ಬೈಬಲನ್ನು 10 ಬಾರಿ ನಾನು ಓದಿದ್ದೀನಿ, 20 ಬಾರಿ ಓದಿದ್ದೀನಿ, 40 ಬಾರಿ ಓದಿದ್ದೀನಿ, ಆದರೂ ನನ್ನ ಜೀವನ ಹಾಗೇನೇ ಇದೆ, ಇನ್ನೂ ಪಾಪ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಂಥ ಕಾರ್ಯಗಳಿಂದ ಬಿಡುಗಡೆ ಆಗಿರಿ. ಬೈಬಲ್ನಲ್ಲಿ ಮುಖ್ಯವಾಗಿ ನಾವು ಆ ಬೈಬಲನ್ನು ಓದುವಾಗ, ಬೈಬಲನ್ನು ಓದಿರುವ ಯೇಸು ಸ್ವಾಮಿ ಕೊಟ್ಟಿರುವ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಾತೆ ಮರಿಯಮ್ಮನವರ ಹಾಗೆ ವಿಧೇಯತೆಯಿಂದ, ಸರಳತೆಯಿಂದ ಜೀವಿಸಲು ನಾವು ಪ್ರಯತ್ನಿಸಬೇಕು. ಅದು ಬಹಳ ಮುಖ್ಯ, ಅದು ಬಹಳ ಮುಖ್ಯ. ಮಾತೆ ಮರಿಯಮ್ಮನವರು ಒಬಿಡಿಯನ್ಸ್ ಇಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್ ಅಂತಾರೆ. ಅಂದರೆ ಆ ಒಂದು ತಾಳ್ಮೆಯೊಂದಿಗೆ ತಮ್ಮ ಇಡೀ ಜೀವನವನ್ನು ವಿಧೇಯತೆಯಿಂದ ಅರ್ಪಿಸಿದ ಮಾತೆ ಮರಿಯಮ್ಮನವರು ಅದಕ್ಕಿಂತ ಮಿಗಿಲಾದ ತ್ಯಾಗ ಅವರು ಕೊಡಬೇಕಾಗಿಲ್ಲ. ಎಲ್ಲವನ್ನು ಬಿಟ್ಟರು. ತನ್ನ ಇಡೀ ಜೀವನವನ್ನೇ ಎಲ್ಲರಿಗಾಗಿ ಅರ್ಪಿಸಿದರು. ಅವರ ಕರಗಳನ್ನು ನೋಡಿರಿ, ಎಲ್ಲವೂ ವಾಟ್ ಈಸ್ ದಿಸ್ ಕಂಪ್ಲೀಟ್ ಸರೆಂಡರ್. ಎಲ್ಲವೂ ಈ ಲೋಕದ ಕಲ್ಯಾಣಕ್ಕಾಗಿ ನಾನು ನೀಡಿದ್ದೀನಿ. ಇದನ್ನೇ ಅವರು ಹೇಳುತ್ತಿದ್ದಾರೆ. ಇವತ್ತು ಈ ಹೊಸ ವರ್ಷದಲ್ಲಿ ಮಾತೆ ಮರಿಯಮ್ಮನವರನ್ನು ಬಹುಮಾನವಾಗಿ ಪಡೆದುಕೊಂಡು ನಾವು ಮಾಡುವ ರೆಸೊಲ್ಯೂಷನ್ಸ್ ಏನು? ವಾಟ್ ಆರ್ ದ ರೆಸೊಲ್ಯೂಷನ್ಸ್? ನಿರ್ಧಾರಗಳು ಏನು? ಹೊಸ ವರ್ಷದಲ್ಲಿ ನಿರ್ಧಾರಗಳು ಮಾಡಿದ್ದೀರಾ? ಎಷ್ಟು ಜನರು ನಿರ್ಧಾರ ಮಾಡಿದ್ದೀರಾ ಹೇಳಿ? ಎಷ್ಟು ಜನರು ನಿರ್ಧಾರ ಮಾಡಿದ್ದೀರಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಎಷ್ಟು ಜನ ನಿರ್ಧಾರ ಮಾಡಿದ್ದೀರಾ? ಡಿಸಿಷನ್ ಮಾಡಿದ್ದೀರಾ? ಈ ಹೊಸ ವರ್ಷದಲ್ಲಿ ಈ ಕಾರ್ಯಗಳು ನಾನು ಮಾಡ್ತೀನಿ. 2 ದಿನ ಮುಂಚೆ ಒಬ್ಬರು ಹೇಳಿದರು, ಹೊಸ ವರ್ಷದಂದು ಒಂದು ಬಾಟ್ಲ್ ಓಪನ್ ಮಾಡ್ತಾ ಇದ್ದೀನಿ ಅಂತ. ಏನು ಶಾಲೆ ಓಪನ್ ಮಾಡಿದ್ರೆ ನಾನು ಸಂತೋಷ ಪಡ್ತೀನಿ, ಕಾಲೇಜ್ ಓಪನ್ ಮಾಡಿದ್ರೆ ಸಂತೋಷ. ಬಾಟ್ಲು ಓಪನ್ ಮಾಡೋಕ್ಕೆ ನಿನಗೆ ಹೊಸ ವರ್ಷ ತನಕ ಕಾಯಬೇಕಾ ನೀನು? ಇದು ಹೊಸ ವರ್ಷದ ರೆಸೊಲ್ಯೂಷನ್ ಅಂತೆ, ನಿರ್ಧಾರ. ಹೊಸ ವರ್ಷದಲ್ಲಿ ಎಷ್ಟು ಜನ ನಾನು ಕುಡಿಯೋದನ್ನು ಬಿಟ್ಟು ಬಿಡ್ತೀನಿ ಅಂತ ಎಷ್ಟು ಜನ ಹೇಳ್ತೀರಾ? ಕೈ ಎತ್ತಿದ್ರೆ ಅಯ್ಯೋ ಗೊತ್ತಾಗುತ್ತೆ ಇಲ್ಲ ಅಂತ. ಯಾರೋ ಹೇಳಿದ್ರು, ಫಾದರ್ ನೀವು ಕುಡಿಯಲ್ಲ ಅಂತ ನಮಗೆಲ್ಲ ಹೇಳ್ತೀರಾ ಅಂತ. ಈ ಹೊಸ ವರ್ಷದಲ್ಲಿ ಯಾರು ಈ ಚಟ್ಟದಿಂದ ಹೊರಗಡೆ ಬರ್ತೀರೋ ನಿರ್ಧಾರ ಮಾಡಿ. ಈ ಹೊಸ ವರ್ಷದಲ್ಲಿ ಧೂಮಪಾನ ಮಾಡೋದಿಲ್ಲ, ನಾನೆಲ್ಲ ಬಿಟ್ಬಿಡ್ತೀನಿ, ಸಿಗರೆಟ್ ಕಂಪನಿಯನ್ನೆಲ್ಲ ಕ್ಲೋಸ್ ಮಾಡೋಣ, ನಾವೆಲ್ಲರೂ ಸೇರಿ ಮಾಡೋಣ ಅಂತ
ಯಾರೆಲ್ಲ ನಿರ್ಧಾರ ತಗೊಂಡಿದ್ದೀರೋ ಕೈ ಎತ್ತಿರಿ. ಈ ಹೊಸ ವರ್ಷದಲ್ಲಿ ಆಭರಣಗಳು ಬೇಕು, ಸೀರೆ ಬೇಕು, ಅದು ಬೇಕು, ಇದು ಬೇಕು, ಬಡಬಗ್ಗರ ಬಗ್ಗೆ ನನಗೆ ಯಾವ ಚಿಂತೆ ಇಲ್ಲ, ನಾನು ಚೆನ್ನಾಗಾಗಬೇಕು, ಸೀರಿಯಲ್ ನೋಡಬೇಕು, ಪಕ್ಕದ ಮನೆಯಲ್ಲಿ ಏನು ನಡೀತಾ ಇದೆ ಅದು ಗೊತ್ತಾಗಬೇಕು, ಅವರ ಬಗ್ಗೆ ಹೇಳಬೇಕು, ಇವರ ಬಗ್ಗೆ ಹೇಳಬೇಕು, ಇವೆಲ್ಲ ನಾನು ಬಿಟ್ಟು ಬಿಡುತ್ತೇನೆ ಅಂತ ಎಷ್ಟು ಜನ ನಿರ್ಧಾರ ಮಾಡಿದ್ದೀರಾ? ಇವತ್ತು ನಿರ್ಧಾರ ಮಾಡಿರಿ. ಪ್ರತ್ಯೇಕವಾಗಿ ಈ ಯೂತ್ ಮಕ್ಕಳಿಗೆ ಆಗಲಿ ಯಾರಾದರೂ ದೊಡ್ಡವ್ರಿಗಾಗಿ ಹೇಳ್ತೀನಿ, ಈ ಹೊಸ ವರ್ಷದಲ್ಲಿ ತಾಯಿ ಹಬ್ಬದೊಂದಿಗೆ ನಾವು ಆಚರಿಸ್ತಾ ಇದ್ದೀವಿ. ಈ ಅಮ್ಮ ಅಮ್ಮ ಅಂತ ಹೇಳಿ ಮಾತಾಡ್ತಾರಲ್ಲ, ದಯವಿಟ್ಟು ಆ ಕೆಟ್ಟ ಮಾತನ್ನು ಬಿಟ್ಬಿಡಿ. ದಯವಿಟ್ಟು ಅಂಥ ಕೆಟ್ಟ ಮಾತು ಆಡಬೇಡಿ. ಆ ಕೆಟ್ಟ ಮಾತು ಬರಬಾರ್ದು ನಿಮ್ಮ ಬಾಯಿನಲ್ಲಿ. ಅಂಥ ಒಂದು ನಿರ್ಧಾರ ತಗೊಳ್ರಿ, ಅದು ಬಹಳ ಮುಖ್ಯ. ತಾಯಿಯ ದಿನದಂದು ಇವತ್ತು ಬಿಟ್ಟುಬಿಡಿ. ಅಂಥ ಕೆಟ್ಟ ಮಾತುಗಳು, ಕೆಟ್ಟ ಚಟ್ಟಗಳು, ಪರರ ಬಗ್ಗೆ ಏನಾದರೂ ಒಂದು ಹೇಳೋದು, ಚಾಡಿ ಹೇಳೋದು, ಕುಳ್ಳು, ಇವೆಲ್ಲ ನಮಗೆ ಬೇಕಾಗಿಲ್ಲ. ಮತ್ಸರ, ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅದು ಕುಳ್ಳು ಅಂತಾರಲ್ಲ, ಅದೆಲ್ಲ ಬಿಟ್ಟುಬಿಡಿ. ಅದು ಬೇಡ ನಮಗೆ, ಅದೆಲ್ಲ ಬೇಡ. ಇದರಿಂದ ನಾವು ಬಿಡುಗಡೆ ಹೊಂದಬೇಕು. ಹೊಸ ವರ್ಷದಲ್ಲಿ ಹೊಸ ವ್ಯಕ್ತಿ ಆಗಬೇಕು. ಅದೇ ನಿಜವಾದ ಹ್ಯಾಪಿ ನ್ಯೂ ಇಯರ್. ಹೊಸ ವ್ಯಕ್ತಿ ಆಗೋದೇ ನಿಜವಾಗಿ ಹ್ಯಾಪಿ ನ್ಯೂ ಇಯರ್. ಇಲ್ಲಾದಿದ್ದರೆ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್, ಏನು ಹೊಸತನ ನೀನು ತಂದಿದೀಯಾ, ಅದು ಬಹಳ ಮುಖ್ಯ. ಪ್ರತ್ಯೇಕವಾಗಿ ಹೊಸ ವರ್ಷದಲ್ಲಿ ಇವತ್ತು ಆರಾಧನೆಯಲ್ಲಿ ದೇವರು ಹೇಳಿರುವ ಮಾತು, ಗುರುಗಳ ಬಗ್ಗೆ, ಕನ್ಯೆ ಸ್ತ್ರೀಯರ ಬಗ್ಗೆ ಮಾತಾಡಬೇಡಿ. ಧರ್ಮಸಭೆ ಬಗ್ಗೆ, ಬಿಷಪ್ಗಳ ಬಗ್ಗೆ ಮಾತಾಡಬೇಡಿ, ತಪ್ಪಾಗಿ ಮಾತಾಡಬೇಡಿ. ಈ ಹೊಸ ವರ್ಷದಲ್ಲಿ ನಾನು ಹೇಳಿಲ್ಲಪ್ಪ, ಆರಾಧನೆಯಲ್ಲಿ ಬಂದಿದ್ದ ಮಾತು ಅದು. ಏಕೆಂದರೆ ಇನ್ನೊಂದು ವಿಷಯ ನನಗೆ ಏನು ಗೊತ್ತಾಯ್ತಂದರೆ, ಇವತ್ತು ಹೇಳ್ತೀನಿ, ಹಬ್ಬದ ದಿನದಂದು ಬೇಡ ಯಾವ ಫಾದರ್ ಅಂತ, ಹಬ್ಬದ ದಿನ ಆಗಿ 1-2 ದಿನ ಆದಮೇಲೆ ಒಂದು ಫಾದರ್ ಬಂದರು. ನಾನು ಹೇಳಿದೆ, ನೋಡಿ ಹೇಗಿದೆ ಅದೆಲ್ಲ ತೋರಿಸ್ತಾ ಇದೆಲ್ಲ ಹೇಳಿದೆ. ಕಾರ್ನಲ್ಲಿ ಹತ್ತೋಕ್ಕೆ ಮುಂಚೆ ಅವ್ರು ಹೇಳಿದರು, ಇನ್ನೊಂದು ಗುರುಗಳ ಹತ್ರ ಹೇಳಿದರು, ಈ ಚರ್ಚು ಸುಮಾರು ಗುರುಗಳ ಕಣ್ಣೀರಿಗೆ ಕಾರಣವಾಗಿರುವ ಚರ್ಚು ಅಂದರು. ಸುಮಾರು ಗುರುಗಳ ಕಣ್ಣೀರಿಗೆ ಕಾರಣವಾಗಿರುವ ಜನರು ಇವರು ಅಂತ ನನ್ನ ತಲೆ ನಾನು ಕೆಳಗೆ ಹಾಕ್ಕೊಂಡೆ. ಸುಮಾರು ಗುರುಗಳ ಕಣ್ಣೀರಿಗೆ ಕಾರಣವಾಗಿರುವ ಚರ್ಚು ಇದು. ಸುಮ್ಮನೆ ಬಿಟ್ಟಿಲ್ಲ ಗುರುಗಳನ್ನು ಇವರು. ಹುಷಾರಾಗಿ ನಡೆದುಕೊಳ್ಳಪ್ಪ, ಹೋಗ್ಬರ್ತೀನಿ ಅಂತ ಹೋಗ್ಬಿಟ್ರು. ನನಗೇನೊಂದು ಬೇಸರ ಅಂದರೆ, ತುಂಬ ಹಿರಿಯ ಗುರುಗಳು, ತುಂಬ ಜ್ಞಾನವುಳ್ಳವರು, ಭಕ್ತಿ ವಿಶ್ವಾಸದಲ್ಲಿ ಅಂತೂ ಅವರನ್ನು ಮೆಚ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವರ ಬಾಯಿಂದ ಯಾಕೆ ಈ ಮಾತು ಬಂತು? ಸುಮಾರು ಗುರುಗಳ ಕಣ್ಣೀರಿಗೆ ಕಾರಣ. ನಾನು ಹೇಳಬಾರ್ದು ಅಂದ್ಕೊಂಡೆ, ಇವತ್ತು ನನಗೆ ಪವಿತ್ರಾತ್ಮರು ಹೇಳ್ತಾ ಇದ್ದಾರೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಬೇಡ, ಯಾವ ಗುರುಗಳನ್ನು ನಿಂದಿಸಬೇಡಿ. ನನ್ನನ್ನು ಬಿಟ್ಬಿಡಿ, ನನ್ನ ಬಗ್ಗೆ ನನಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ನಾನು ಇರೋ ತನಕ, ನಾನು ಹೋದ ಮೇಲೆ ಬರುವ ಗುರುಗಳು ಕೂಡ, ಅದಕ್ಕೆ ಮೇಲೆ ಬರುವ ಗುರುಗಳನ್ನ ಕೂಡ ಯಾರು ನಿಂದಿಸಬೇಡಿ. ಗುರುಗಳ ಬಗ್ಗೆ ಮಾತಾಡಬೇಡಿ, ಕನ್ಯಾ ಸ್ತ್ರೀಗಳ ಬಗ್ಗೆ ಮಾತಾಡಬೇಡಿ. ಶಾಪಕ್ಕೆ ಒಳಗಾಗಬೇಡಿ. ಬೇಡ, ನಾವು ಮಾಡಿದ್ದೀವಿ, ನಮ್ಮ ಸಂತಾನಗಳು ಅದನ್ನು ಅನುಭವಿಸಬಾರದು. ಬೇಡ, ನಮಗೆ ಬೇಡ. ಈ ಹೊಸ ವರ್ಷದಲ್ಲಿ ಈ ಕಾರ್ಯ ಬಿಟ್ಬಿಡಿ, ತುಂಬ ಮುಖ್ಯ. ಒಂದು ಹಿರಿಯ ಗುರುಗಳ ಬಾಯಿಯಿಂದ ಬಂದಿದ್ದು ನನಗೆ ತುಂಬ ಬೇಸರ ಆಯಿತು, ತುಂಬ ನೋವು ಉಂಟಾಯಿತು. ನಾನು ಹೇಳಬೇಕು ಅಂತ ಅಂದ್ಕೊಂಡೆ, ಬೇಡ ಅಂದ್ಕೊಂಡೆ. ತದನಂತರ ಇವತ್ತು ಈ ಹೊಸ ವರ್ಷದಲ್ಲಿ ಈ ನಿರ್ಧಾರ ತಗೊಳ್ರಿ. ಗುರುಗಳ ಬಗ್ಗೆ, ಕನ್ಯಾ ಸ್ತ್ರೀಗಳ ಬಗ್ಗೆ, ಧರ್ಮಸಭೆ ಬಗ್ಗೆ ಮಾತಾಡೋರು ಉದ್ಧಾರ ಆಗೋದಿಲ್ಲ. ನಾನೊಂದು ಫಾದರ್ ಆಗಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಇದೇ ನಿಜ. ಉದ್ಧಾರ ಆಗೋಲ್ಲ, ಕುಟುಂಬಗಳು ಉದ್ಧಾರ ಆಗೋಲ್ಲ, ಕಷ್ಟಗಳು, ತೊಂದರೆಗಳು ಅನುಭವಿಸ್ತಾರೆ. ನಾನು ಕ್ರೋಧವಾಗಿ, ಕೋಪವಾಗಿ ಹೇಳೋದಿಲ್ಲ, ಒಂದು ನಿಮ್ಮ ಮನೆಯ ಮಗನಾಗಿ ಹೇಳ್ತಾ ಇದ್ದೀನಿ. ಬೇಡ, ದಿಸ್ ಇಸ್ ಹೈಲೈಟಿಂಗ್ ಟು ಮೀ ರೈಟ್ ಫ್ರಮ್ ದ ಅಡೋರೇಷನ್. ಆದುದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಹೊಸ ವರ್ಷದಲ್ಲಿ ಹೊಸ ನಿರ್ಧಾರಗಳು ನೀವು ತೆಗೆದುಕೊಳ್ಳುವಾಗ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಈ ಹೊಸ ವರ್ಷದಲ್ಲಿ ಹೊಸ ಕಾರ್ಯಗಳನ್ನು ಮಾಡೋಣ, ಪರರನ್ನು ಕ್ಷಮಿಸೋಣ, ಪರರಿಗೆ ಒಳಿತು ಮಾಡೋಣ. ಒಂದು ಅನಾಥ ಮಗುವಿಗೆ ನಾವು ಒಂದು ವಿದ್ಯಾಭ್ಯಾಸ ಕೊಡೋಣ, ಅನಾಥ ಕುಟುಂಬಗಳಿಗೆ ಹೋಗಿ ಸಹಾಯ ಮಾಡೋಣ. ನಮ್ಮಿಂದ ಆದಷ್ಟು ಪರರಿಗೆ ಮಾಡುವುದನ್ನು ನಾವು ಮಾಡೋಣ.
ಆದಷ್ಟು ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ, ಒಳಿತನ್ನು ಮಾಡೋಣ. ಈ ಧರ್ಮಸಭೆಗಾಗಿ ನಾನು ಏನಾದರೂ ಮಾಡಬೇಕಾಗಿದ್ದರೆ ಮಾಡೋಣ. ನನ್ನ ಮಕ್ಕಳು, ನನಗೆ 2 ಮಕ್ಕಳು 3 ಮಕ್ಕಳಿಂದರೆ 1 ಮಗುವನ್ನು ನಾನು ದೇವರಿಗೆ ಕಾಣಿಕೆಯಾಗಿ ಕೊಡುತ್ತೇನೆ ಅಂತ ನಿರ್ಧಾರಗಳನ್ನು ಮಾಡಲು ಮುಂತಾಗೋಣ. ಇದೇ ನಿಜವಾದ ಹೊಸ ವರ್ಷ. ಇಲ್ಲದಿದ್ದರೆ ನಿನ್ನ ಹೊಸ ವರ್ಷ ಏನಾಗುತ್ತದೆ ಅಂದರೆ, ಎಲ್ಲರೂ ಕೊಂಡಾಡುವ ಹಾಗೆ ನಾವು ಕೊಂಡಾಡುತ್ತೇವೆ. ಹೊರಗಡೆ ಅವರು ಮಾಡ್ತಾ ಇರುವ ಕೊಂಡಾಟದ ಹಾಗೆ ನಾವು ಕೂಡ ಅದೇ ರೀತಿಯ ಆಚರಣೆ. ಹೊರಗಡೆ ಏನು ಮಾಡ್ತಾ ಇದ್ದಾರೆ ಆಚರಣೆಗಳು, ಆ ಆಚರಣೆಗೂ ಈ ಆಚರಣೆಗೂ ವ್ಯತ್ಯಾಸ ಇರುವುದಿಲ್ಲ. ಅವರು ಮಾಡುವ ಹಾಗೆ ನಾವು ಮಾಡ್ತಾ ಇದ್ದೀವಿ. ನಾವು ಬಲಿಪೂಜೆಗೆ ಹೋಗ್ತಾ ಇದ್ದೀವಿ. ಆ ಬಲಿಪೂಜೆಯಲ್ಲಿ ನಾನು ಆ ಹೊಸ ವರ್ಷದಲ್ಲಿ ಹೊಸತನವನ್ನು, ಹೊಸ ವ್ಯಕ್ತಿಯಾಗಿ ನಾನು ಮಾರ್ಪಡಿಸಲು ದೇವರು ಕರುಣಿಸಿರಿ ಅಂತ ನಾವು ಪ್ರಾರ್ಥಿಸಬೇಕು. ಅದೇ ಬಹಳ ಮುಖ್ಯ. ಇವತ್ತು ಸುಮಾರು ಮಕ್ಕಳು ಡ್ರಗ್ ಅಡಿಕ್ಟ್ಸ್ ಆಗಿ, ಸುಮಾರು ಮಕ್ಕಳು ನಿಮ್ಯಾನ್ಸ್ ಹಾಸ್ಪಿಟಲ್ಗಳಲ್ಲಿ, ವಯಸ್ಸು ಹುಡುಗರು ಜೈಲಿನಲ್ಲಿ, ಇವರನ್ನೆಲ್ಲ ನೋಡುವಾಗ ಇದಕ್ಕೆಲ್ಲ ಕಾರಣ ಅವರ ತಂದೆ ತಾಯಿ. ಇದಕ್ಕೆಲ್ಲ ಕಾರಣ ಅವ್ರ ತಂದೆ ತಾಯಿಯವರು ಒಳ್ಳೆ ಮಾರ್ಗದರ್ಶನ ನೀಡಿದರೆ, ತಂದೆ ತಾಯಿಗಳು ವಿಶ್ವಾಸ ನೀಡಿದರೆ ಇವತ್ತು ಆ ಮಕ್ಕಳು ಆ ರೀತಿ ಆಗ್ತಾ ಇರಲಿಲ್ಲ. ಜೈಲಿಗೆ ಹೋಗುವಾಗ ನನ್ನ ಮನಸ್ಸು ನೋವಾಗುತ್ತದೆ. ಎಲ್ಲ ವಯಸ್ಸು ಹುಡುಗರು, 16 ವಯಸ್ಸು, 18 ವಯಸ್ಸು, 19 ವಯಸ್ಸು, ಎಲ್ಲ ವಯಸ್ಸು ಹುಡುಗರು ನೋಡೋಕ್ಕೆ ಅಷ್ಟು ಕಷ್ಟ ಆಗುತ್ತದೆ. ನಿಮ್ಯಾನ್ಸ್ ಆಸ್ಪತ್ರೆಗಳಿಗೆ ಹೋದರೆ ಡ್ರಗ್ ಅಡಿಕ್ಟ್ಸ್ಗಳನ್ನು ನೋಡ್ತೀನಿ, ವಯಸ್ಸು ಹುಡುಗಿಯರು. ತಂದೆ ತಾಯಿಗಳು ಮಾರ್ಗದರ್ಶನ ನೀಡಲಿಲ್ಲ. ಈ ವರ್ಷ ಆ ರೀತಿ ನಿಮ್ಮ ಮನೆಗಳಲ್ಲಿ ಯಾರೆಲ್ಲ ಇದ್ದಾರೋ ಅಂಥ ಮಕ್ಕಳಿದ್ದರೆ ಅವರಿಗೆ ನೀವು ಒಂದು ಮಾದರಿಯಾಗಿರಿ, ವಿಶ್ವಾಸ ಕೊಡಿರಿ. ವಿಶ್ವಾಸ ಕೊಡುವ ಮಕ್ಕಳನ್ನು ದೇವರು ಕಾಪಾಡುತ್ತಾರೆ. ದೇವರನ್ನು ಮುಂದಿಟ್ಟು ಹೋಗುವ ಕುಟುಂಬವನ್ನು ದೇವರು ಕಾಪಾಡುತ್ತಾರೆ. ಮಾತೆ ಮರಿಯಮ್ಮನವರಿಗೆ ಗೌರವ ಕೊಡುವ ಕುಟುಂಬವನ್ನು ಮಾತೆ ಮರಿಯಮ್ಮನವರು ಅವರಿಗಾಗಿ ಪ್ರಾರ್ಥಿಸು ಅವರನ್ನು ಆಶೀರ್ವದಿಸುತ್ತಾರೆ, ಕಾಪಾಡುತ್ತಾರೆ. ಇವತ್ತಿನಿಂದ ಪ್ರತ್ಯೇಕವಾಗಿ ನಾನು ಕುಡಿಯೋದನ್ನು ಬಿಟ್ಟು ಬಿಡುತ್ತೇನೆ, ನಾನು ಸಿಗರೆಟ್ ಸೇರುವುದನ್ನು ಬಿಟ್ಟು ಬಿಡುತ್ತೇನೆ, ಹೆಂಡತಿಯನ್ನು ಒಡೆಯುವುದನ್ನು ಬಿಟ್ಟು ಬಿಡುತ್ತೇನೆ, ಗಂಡನ ಬಗ್ಗೆ ತಪ್ಪಾಗಿ ಹೇಳುವುದನ್ನು ಬಿಟ್ಟು ಬಿಡುತ್ತೇನೆ, ನಾನು ಪರರ ಬಗ್ಗೆ ತಪ್ಪಾಗಿ ಮಾತಾಡುವುದನ್ನು ಬಿಟ್ಟು ಬಿಡುತ್ತೇನೆ, ನಾನು ಪರರಿಗೆ ಕಷ್ಟ ಕೊಡುವುದನ್ನು ಬಿಟ್ಟು ಬಿಡುತ್ತೇನೆ, ಪರರನ್ನು ನಿಂದಿಸುವುದನ್ನು ಬಿಟ್ಟು ಬಿಡುತ್ತೇನೆ, ಪರರನ್ನು ಕ್ಷಮಿಸದೇ ಇರುವುದನ್ನು ಬಿಟ್ಟು ಬಿಡುತ್ತೇನೆ, ಒಳ್ಳೆ ವ್ಯಕ್ತಿಯಾಗಿ ಜೀವಿಸುತ್ತೇನೆ, ಹೊಸ ತನವನ್ನು ಪಡೆದುಕೊಳ್ಳುತ್ತೇನೆ. ಮಾತೆ ಮರಿಯಮ್ಮನವರ ಕರುಣೆಯಿಂದ, ಮಾತೆ ಮರಿಯಮ್ಮನವರ ಆಶೀರ್ವಾದದೊಂದಿಗೆ ಇಡೀ ವರ್ಷದಲ್ಲಿ ಹೊಸ ವ್ಯಕ್ತಿಯಾಗಿ ಜೀವಿಸಲು ಪ್ರಯತ್ನಿಸುತ್ತೇನೆ ಅಂತ ನಿಜವಾದ ಆಳವಾದ ನಿರ್ಧಾರ ಮಾಡುವವರು ಇವತ್ತು ನೀವು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿರಿ. ಇಲ್ಲದಿದ್ದರೆ ಯೋರ್ ಹ್ಯಾಪಿ ನ್ಯೂ ಇಯರ್ ಈಸ್ ಜಸ್ಟ್ 1 hour ಹ್ಯಾಪಿನೆಸ್, 1 ಗಂಟೆಗೆ ಮಾತ್ರ ಹ್ಯಾಪಿನೆಸ್. ನಿಜವಾದ ಹೊಸ ವರ್ಷ ನೀವು ಕೊಂಡಾಡಬೇಕಾ? ಈ ನಿರ್ಧಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮಾಡಿಕೊಂಡು ಹಳೆಯ ವ್ಯಕ್ತಿಯನ್ನು ಇಲ್ಲೇ ಬಿಟ್ಟು ಬಿಡಿ, ಧರ್ಮಸಭೆಯಲ್ಲಿ, ಇಲ್ಲಿ ಧರ್ಮ ಕೇಂದ್ರದಲ್ಲಿ ಬಿಟ್ಟು ಬಿಡಿ, ಹೊಸ ವ್ಯಕ್ತಿಯಾಗಿ ನಿಮ್ಮ ಮನೆಗಳಿಗೆ ಹೋಗಿರಿ. ಇದೇ ಮಾತೆ ಮರಿಯಮ್ಮನವರು ಯೇಸು ಸ್ವಾಮಿ ನಿಮ್ಮನ್ನು ಕೇಳುವುದು. ಆದುದರಿಂದ ಈ ಹೊಸ ವರ್ಷದಲ್ಲಿ ನೀವು ಮಾಡಿರುವ ನಿರ್ಧಾರಗಳನ್ನು ದೇವರು ಆಶೀರ್ವದಿಸಲಿ, ಮಾತೆ ಮರಿಯಮ್ಮನವರಾಗಿ ಜೀವಿಸಲು ಅನುಗ್ರಹಿಸಲಿ. ಆ ಮಾತೆ ಮರಿಯಮ್ಮನವರನ್ನು ಗೌರವಿಸುತ್ತಾ ಅವರಂತೆ ಜೀವಿಸಿ ವಿಶ್ವಾಸದಲ್ಲಿ ಬೆಳೆಯಲು ಬೇಕಾದ ವರಪ್ರಸಾದಗಳನ್ನು ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ಕೇಳಿ ಪಡೆಯೋಣ. ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ. ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಾಮಾಣಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಹಿಡಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮನ್ನು ಅತಿಯಾಗಿ ಪ್ರೀತಿಸುವ ದೇವರು ನಮಗೆ ಅನೇಕ ವರಗಳನ್ನು, ಉಡುಗೊರೆಗಳನ್ನು ದಯಪಾಲಿಸುತ್ತಾರೆ. ಇಂದು ಹೊಸ ವರ್ಷವನ್ನು ಉಚಿತ ಉಡುಗೊರೆಯಾಗಿ ನೀಡಿರುವ ದಯಾಮಯ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮೆಲ್ಲರ ಪ್ರಾರ್ಥನೆ ಹಾಗೂ ಬೇಡಿಕೆಗಳನ್ನು ಅವರ ಮುಂದಿಡೋಣ.
ಸೇವೆ ಸಲ್ಲಿಸುತ್ತಿರುವ ನಮ್ಮ ಜಗದ್ಗುರುಗಳಾದ ಪೋಪ್ ಫ್ರಾನ್ಸಿಸ್ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ಹಾಗೂ ಕನ್ಯಾಶ್ರೀಯರಿಗಾಗಿ ಪ್ರಾರ್ಥಿಸೋಣ. ಹೊಸ ವರ್ಷಕ್ಕೆ ಕಾಲಿಟ್ಟಿರುವ ನಮ್ಮ ಧರ್ಮಸಭೆಯಲ್ಲಿ ಇವರು ಉತ್ಸಾಹ ಮತ್ತು ವಿಶ್ವಾಸವನ್ನು ತುಂಬಿಸಿ ಮುಂದೆ ಮಾಡಲಿರುವ ಒಳ್ಳೆ ಕಾರ್ಯಗಳನ್ನು ಯಶಸ್ವಿಯಾಗಿ ಸಾಧಿಸುವಂತೆ ಪವಿತ್ರಾತ್ಮರ ವರಗಳನ್ನು ಹೇರಳವಾಗಿ ಇವರ ಮೇಲೆ ಸುರಿಸಲೆಂದು ಪ್ರಾರ್ಥಿಸೋಣ. ಓ ದೇವರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹೊಸ ವರ್ಷದ ಜೊತೆಗೆ ಈ ಸಮಯದಲ್ಲಿ ದೇವರ ತಾಯಿಯ ಹಬ್ಬವನ್ನು ಆಚರಿಸುತ್ತಿರುವ ನಾವು ಮಾತೆ ಮರಿಯಳನ್ನು ಗೌರವಿಸಿ ಆಕೆಯ ಎಡೆಬಿಡದ ಮಧ್ಯಸ್ಥಿಕೆಯಲ್ಲಿ ನಂಬಿಕೆಯನ್ನೇರಿಸಿ ನಮ್ಮ ಕೋರಿಕೆಗಳನ್ನು ಆಕೆಯ ಮುಖಾಂತರ ಪ್ರಭು ಯೇಸುವಿನಿಂದ ಪಡೆಯಲಿ ಎಂದು ಪ್ರಾರ್ಥಿಸೋಣ. ಓ ದೇವರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶ್ವ ಶಾಂತಿ ದಿನವನ್ನು ಆಚರಿಸುತ್ತಿರುವ ಈ ಸಮಯದಲ್ಲಿ ನಮ್ಮ ಇಡೀ ವಿಶ್ವಕ್ಕೆ ಮತ್ತು ಧರ್ಮಸಭೆಗೆ ಶಾಂತಿ ಸಿಗಲೆಂದು ಪ್ರಾರ್ಥಿಸೋಣ. ಕೋಮು ಗಲಭೆ, ಆಸ್ತಿ ಪಾಸ್ತಿಗಳ ಜಗಳ, ದೇಶ ದೇಶಗಳ ನಡುವೆ ಯುದ್ಧ, ದಂಪತಿಗಳ ಮಧ್ಯೆ ಅಪನಂಬಿಕೆ ಇವೆಲ್ಲವನ್ನು ನಿಯಂತ್ರಿಸಿ ಶಾಂತಿದಾಯಕ ದೇವರು ಎಲ್ಲರಿಗೂ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸೋಣ. ಓ ದೇವರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹೊಸ ವರ್ಷಕ್ಕೆ ಕಾಲಿಟ್ಟಿರುವ ನಾವು ಕಳೆದ ವರ್ಷದ ಕಹಿ ನೆನಪುಗಳನ್ನು ಮರೆತು ದ್ವೇಷ, ಹಗೆತನವನ್ನು ತೊರೆದು ಪ್ರೀತಿ ಮತ್ತು ಶಾಂತಿಯಿಂದ ಜೀವಿಸುವಂತೆಯೋ ನಮ್ಮೆಲ್ಲ ಯೋಚನೆ ಹಾಗೂ ಯೋಚನೆಗಳನ್ನು ಫಲಪ್ರಭವಾಗಿಸಿಕೊಳ್ಳಲು ಬೇಕಾದ ಆತ್ಮವಿಶ್ವಾಸ, ಶ್ರದ್ಧೆ ಹಾಗೂ ಶ್ರಮಗಳನ್ನು ಹೇರಳವಾಗಿ ನೀಡಲಿ ಎಂದು ಪ್ರಾರ್ಥಿಸೋಣ. ಓ ದೇವರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೌನವಾಗಿ ನಮ್ಮ ಸ್ವಂತ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಕರುಣಾಳು ದೇವರೇ, ಭಕ್ತಿ ವಿಶ್ವಾಸದಿಂದ ನಾವು ನಿಮ್ಮ ಮುಂದಿಟ್ಟಿರುವ ನಮ್ಮ ದೀನ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ನಮ್ಮ ವಿಶ್ವಾಸವನ್ನು ಅಧಿಕರಿಸಿ ಹೊಸ ವರ್ಷದ ಪ್ರತಿದಿನವೂ ನಿಮಗೆ ನಿಮ್ಮ ಪ್ರೀತಿಗೂ ಜೀವಂತ ಸಾಕ್ಷಿಗಳಾಗಿ ಬಾಳುವಂತೆ ನಮಗೆ ಅನುಗ್ರಹಿಸಿರಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಜಗದ ಒಡೆಯ ಬಳಿ ಬಂದಿಸನಿಯ ಒಲವಿಂದ ನೀನು ನೋಡೆಯ. ಓ ಜಗದ ಒಡೆಯ ಬಳಿ ಬಂದಿಸನಿಯ ಒಲವಿಂದ ನೀನು ನೋಡೆಯ. ನಲಿವಿಂದ ತಂದ ಕಾಣಿಕೆಯ ನಿನ್ನ ಕರದಿ ಸ್ವೀಕರಿಸಿಯ. ನಲಿವಿಂದ ತಂದ ಕಾಣಿಕೆಯ ನಿನ್ನ ಕರದಿ ಸ್ವೀಕರಿಸಿಯ. ಓ ಜಗದ ಒಡೆಯ ಬಳಿ ಬಂದಿಸನಿಯ ಒಲವಿಂದ ನೀನು ನೋಡೆಯ. ನಾ ತಂದೆಯ ರೊಟ್ಟಿ ಈ ದ್ರಾಕ್ಷಿಯ ರಸವು ನಿನ ದೇಹ ರಕ್ತದಿ ಬದಲಾಗುವ ವರವು. ನಾ ತಂದೆಯ ರೊಟ್ಟಿ ಈ ದ್ರಾಕ್ಷಿಯ ರಸವು ನಿನ ದೇಹ ರಕ್ತದಿ ಬದಲಾಗುವ ವರವು. ನೋಡುತ್ತ ಮಣಿವೆ ಶರಣಾಗುವೆ, ನೋಡುತ್ತ ಮಣಿವೆ ಶರಣಾಗುವೆ. ಓ ದೇವ ನಿನಗೆ ಈ ಜೀವವೇ ಕೊಡುವೆ. ಓ ಜಗದ ಒಡೆಯ ಬಳಿ ಬಂದಿಸನಿಹ ಒಲವಿಂದ ನೀನು ನೋಡೆಯ. ಓ ಜಗದ ಒಡೆಯ ಬಳಿ ಬಂದಿಸನಿಹ ಒಲವಿಂದ ನೀನು ನೋಡೆಯ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ನಿಮ್ಮ ಕರುಣೆಯಿಂದ ಒಳಿತಾದ ಸರ್ವವನ್ನು ಪ್ರಾರಂಭಿಸುತ್ತೀರಿ ಮತ್ತು ಅವುಗಳನ್ನು ಪರಿಪೂರ್ಣತೆಗೆ ತರುತ್ತೀರಿ. ಪರಿಶುದ್ಧ ದೇವಮಾತೆಯ ಮಹೋತ್ಸವದ ಆಚರಣೆಯಲ್ಲಿ ಆನಂದಿಸುವ ನಾವು ನಿಮ್ಮ ಕೃಪಾವರದ ಪ್ರಾರಂಭಗಳಲ್ಲಿ ಹೆಮ್ಮೆ ಪಡುತ್ತಾ ಅದರ ಸಂಪೂರ್ಣತೆಯಲ್ಲಿ ಒಂದು ದಿನ ಹರ್ಷಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿತ್ಯ ಮೇಷಪಾಲಕರೇ, ನೀವು ನಿಮ್ಮ ಮಂದೆಯನ್ನು ಕೈ ಬಿಡದೆ ಪುನೀತ ಪ್ರೇಷಿತರ ಮುಖಾಂತರ ನಿರಂತರವಾಗಿ ಕಾದು ರಕ್ಷಿಸುತ್ತೀರಿ. ಹೀಗೆ ನಿಮ್ಮ ಪುತ್ರರ ನಾಮದಲ್ಲಿ ಈ ಮಂದೆಯನ್ನು ಮುನ್ನಡೆಸಲು ಮೇಷಪಾಲಕರನಾಗಿ ನೇಮಿಸಿದವರ ಮೂಲಕ ಅದನ್ನು ಪರಿಪಾಲಿಸುತ್ತೀರಿ. ಆದುದರಿಂದ ದೇವದೂತರೊಂದಿಗೆ, ಪ್ರಧಾನ ದೂತರೊಂದಿಗೂ, ಪೀಠ ದೂತರೊಂದಿಗೆ, ಪ್ರಭುತ್ವ ದೂತರೊಂದಿಗೂ, ಎಲ್ಲ ಸ್ವರ್ಗೀಯ ಸೈನ್ಯ ದಳಗಳೊಂದಿಗೆ ಸೇರಿ ನಾವು ನಿಮ್ಮ ಮಹಿಮೆ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ
ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು. ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಮಹೋನ್ನತದಲ್ಲಿ. ಹೋಸಾನ 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 ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ 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 ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರೂ ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿಬ್ಬೆಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ. ಪ್ರಭು ಪ್ರಭು ನಿಮ್ಮ ಮರಣವನ್ನು
ಪುನರುತ್ಥಾನವನ್ನು ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರೊಂದುಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಮಹಾ ಧರ್ಮಾಧ್ಯಕ್ಷರಾದ ಪೀಟರ್ ಮಚಾದೋ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರುಗಳೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರ ನಿಮ್ಮ ಸಮ್ಮುಖದ ಪ್ರಭೆಗೆ ಬರೆಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮರೊಂದಿಗೂ, ಆಕೆಯ ಪತಿ ಸಂತ ಜೋಸಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆತ್ಮೀಯರೇ, ಕಳೆದ ವರ್ಷ ನಮ್ಮೊಂದಿಗೆ ಇದ್ದವರು ಈ ವರ್ಷ ನಮ್ಮೊಂದಿಗೆ ಇಲ್ಲ. ಈ ಹೊಸ ವರ್ಷವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಆಡಂಬರದಿಂದ. ದೇವರ ಅನುಗ್ರಹದಿಂದ ಮಾತ್ರ ಅದು ಸಾಧ್ಯತೆ. ಇವತ್ತು ನಾವೆಲ್ಲರೂ ಈ ಹೊಸ ವರ್ಷದಲ್ಲಿ ಆಗಮಿಸಿದ್ದೀವಿ, ಪಾದಾರ್ಪಣೆ ಮಾಡಿದ್ದೀವಿ ಅಂದರೆ ದೇವರ ಅನುಗ್ರಹ. ದೇವರು ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಿದ್ದಾರೆ, ಇನ್ನೂ ಕಾಪಾಡಲಿದ್ದಾರೆ. ಆದುದರಿಂದ ಕೃತಜ್ಞತೆಯೊಂದಿಗೆ ಅದೇ ಸಮಯದಲ್ಲಿ ಯಾರೆಲ್ಲ ಈ ಹೊಸ ವರ್ಷ ದಿನದಂದು ಆಸ್ಪತ್ರೆಗಳಲ್ಲಿ, ತೊಂದರೆಗಳಲ್ಲಿ, ಬಾಧೆಗಳಲ್ಲಿ, ಕಣ್ಣೀರುಗಳಲ್ಲಿ ಇರುವ ಕುಟುಂಬದವರನ್ನು ನೆನೆಸಿ ಅವರಿಗಾಗಿಯೂ ಪ್ರಾರ್ಥಿಸೋಣ. ದೇವರು ಈ ವರ್ಷ ಅವರಿಗೆ ಆಶೀರ್ವಾದ ವರ್ಷವಾಗಿ ನೀಡಲೆಂದು ನಮಗೆ ನೀಡಿರುವ ಆ ಕೃಪಾವರವನ್ನು ಅವರಿಗೆ ನೀಡಬೇಕೆಂದು ನಮ್ಮ ಸಹೋದರ ಸಹೋದರಿಯರಿಗಾಗಿಯೂ, ನಮ್ಮ ದೇಶಕ್ಕಾಗಿಯೂ ಹಾಗೂ ವಿಶ್ವದಲ್ಲಿ ಇರುವ ಪ್ರತಿಯೊಬ್ಬರಿಗಾಗಿಯೂ ನಾವೆಲ್ಲರೂ ಸೇರಿ ಹೇಳೋಣ. ಸ್ವರ್ಗದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನಿರೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪವಿತ್ರ ಬಾಲ ಯೇಸುವಿನ ಶಾಂತಿ ಸದಾ
ನಿಮ್ಮಲ್ಲಿ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಹೊಸ ವರ್ಷದಲ್ಲಿ ಬಹುಮಾನ ಉಡುಗೊರೆಗಿಂತ ಹೆಚ್ಚಾಗಿ ಪ್ರೀತಿಯನ್ನು ನಾವು ಕೊಡೋಣ. ಆದುದರಿಂದ ಶಾಂತಿ ಪ್ರೀತಿಯನ್ನು ಒಬ್ಬರಿಗೆ ನಾವು ಹಂಚಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ಮೀರಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತ ನಮ್ಮನ್ನು ಕಾಪಾಡಲಿ. ಆಮೆನ್. ಜುದೇಯದ ನಾಡಿನ ಬೆತ್ಲೆಹೇಮ್ ಗೋದರಲ್ಲಿ ರಾಜಾದಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಜೋಸೇಫರ ಕಾವಲಲ್ಲಿ ಯೆಹೂದ್ಯರ ಅರಸರು ಹುಟ್ಟಿದರು. ಜುದೇಯದ ನಾಡಿನ ಬೆತ್ಲೆಹೇಮ್ ಗೋದರಲ್ಲಿ ರಾಜಾದಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಜೋಸೇಫರ ಕಾವಲಲ್ಲಿ ಯೆಹೂದ್ಯರ ಅರಸರು ಹುಟ್ಟಿದರು. ನನ್ನನ್ನು ರಕ್ಷಿಸಲು ನನಗಾಗಿ ಪ್ರಾಣ ಕೊಡಲು ಜೀವಂತ ರೊಟ್ಟಿಯಾಗಿ ನನ್ನ ಜೊತೆ ವಾಸಿಸಲು ಭುವಿಗೆ ತಂದನು ಸಡಗರ ಸಂಭ್ರಮವ. ಮನುಜಗೆ ಲಭಿಸಿತು ಸ್ವರ್ಗ ಸೌಭಾಗ್ಯವ. ಜುದೇಯದ ನಾಡಿನ ಬೆತ್ಲೆಹೇಮ್ ಗೋದರಲ್ಲಿ ರಾಜಾದಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಜೋಸೇಫರ ಕಾವಲಲ್ಲಿ ಯೆಹೂದ್ಯರ ಅರಸರು ಹುಟ್ಟಿದರು.
ದೇವನ ತಾಣವ, ದೂತ ವೃಂದ ಮೊಳಗಿತು ಶಾಂತಿ ಪ್ರೀತಿ ಗಾನವ. ಬಾಲ ಯೇಸುವೆ ಭುವಿ ಪಾಲನೆ, ಸಂತೋಷವು ಸಮೃದ್ಧಿಯು ನಿನ್ನಿಂದಲೇ. ನವಜೀವನ ನವಚೇತನ, ನವ ಸಂತಸ ನವ ಭರವಸೆ ನಿನ್ನಿಂದಲೇ. ಜುದೆಯದ ನಾಡಿನ ಬೆತ್ಲೆಹೇಮೋದರಲ್ಲಿ ರಾಜಾಧಿರಾಜರು ಹುಟ್ಟಿದರು. ಮಾತೆಯ ಮಡಿಲಿನಲ್ಲಿ ಜೋಸೇಫರ ಕಾವಲಲ್ಲಿ ಯಹೂದ್ಯರ ಅರಸರು ಹುಟ್ಟಿದರು. ಹೃದಯವೆಂಬ ಗೋದಲಿಯೊಳು ಯೇಸು ಬಂದು ನೆಲೆಸಿಹರು. ಪ್ರೀತಿಯ ಸಂಕೇತವಾಗಿ ತನ್ನನ್ನೇ ನೀಡಿಹರು. ಹೃದಯವೆಂಬ ಗೋದಲಿಯೊಳು ಯೇಸು ಬಂದು ನೆಲೆಸಿಹರು. ಪ್ರೀತಿಯ ಸಂಕೇತವಾಗಿ ತನ್ನನ್ನೇ ನೀಡಿಹರು. ದೀನತೆಯಿಂದ ಪರಿಶುದ್ಧತೆಯಿಂದ ನಮ್ಮನ್ನು ಯೇಸುವಿಗೆ ಅರ್ಪಿಸಿಕೊಡುವ. ಬನ್ನಿರಿ ಎಲ್ಲ ಒಮ್ಮನದಿಂದ ಆನಂದದಿ ಕ್ರಿಸ್ತ ಜಯಂತಿ ಕೊಂಡಾಡುವ. ಜುದೆಯದ ನಾಡಿನ ಬೆತ್ಲೆಹೇಮೋದರಲ್ಲಿ ರಾಜಾಧಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಜೋಸೇಫರ ಕಾವಲಲ್ಲಿ ಯಹೂದ್ಯರ ಅರಸರು ಹುಟ್ಟಿದರು. ಜುದೆಯದ ನಾಡಿನ ಬೆತ್ಲೆಹೇಮೋದರಲ್ಲಿ ರಾಜಾಧಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಜೋಸೇಫರ ಕಾವಲಲ್ಲಿ ಯಹೂದ್ಯರ ಅರಸರು ಹುಟ್ಟಿದರು. ನನ್ನನ್ನು ರಕ್ಷಿಸಲು ನನಗಾಗಿ ಪ್ರಾಣ ಕೊಡಲು, ಜೀವಂತ ರೊಟ್ಟಿಯಾಗಿ ನನ್ನ ಜೊತೆ ವಾಸಿಸಲು ಭುವಿಗೆ ತಂದನು ಸಡಗರ ಸಂಭ್ರಮವ. ಮನುಜಗೆ ಲಭಿಸಿತು ಸ್ವರ್ಗ ಸೌಭಾಗ್ಯವ. ಜುದೆಯದ ನಾಡಿನ ಬೆತ್ಲೆಹೇಮೋದರಲ್ಲಿ ರಾಜಾಧಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಜೋಸೇಫರ ಕಾವಲಲ್ಲಿ ಯಹೂದ್ಯರ ಅರಸರು ಹುಟ್ಟಿದರು. ಹೊಯ್ಯ ಹೊಯ್ಯ ಹೋ, 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 ಹೊಯ್ಯ ಹೊಯ್ಯ ಯೇಸು ಕ್ರಿಸ್ತರು ನಿನ್ನೆಯೂ ಇಂದು ಇರುವವರು, ನಿತ್ಯ ಕಾಲಕ್ಕೂ ಹಾಗೆ ಇರುವರು. ಪ್ರಾರ್ಥಿಸೋಣ. ಪ್ರಭು, ಸ್ವರ್ಗೀಯ ಈ ಸಂಸ್ಕಾರವನ್ನು ಸಂತೋಷದಿಂದ ನಾವು ಸ್ವೀಕರಿಸಿದ್ದೇವೆ. ಸದಾ ಕನ್ನಿಕೆಯಾದ ಮರಿಯಮ್ಮನವರು ನಿಮ್ಮ ಪುತ್ರ ಹಾಗೂ ಧರ್ಮಸಭೆಯ ತಾಯಿ ಎಂದು ಹರ್ಷದಿಂದ ನಿವೇದಿಸುತ್ತಿರುವ ನಮ್ಮನ್ನು ಅವು ನಿತ್ಯ ಜೀವನದೆಡೆಗೆ ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯಮಾಡಿ ಒಂದು ನಿಮಿಷ ಕುಳಿತುಕೊಳ್ಳಿ.
Praise the Lord. Praise the Lord. Hallelujah. 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 ಸೈಕಾಲಜಿನಲ್ಲಿ ಹೇಳ್ತದೆ, ವರ್ಷದಲ್ಲಿ ಮೊದಲು ದಿನ, ತಿಂಗಳಲ್ಲಿ ಮೊದಲು ದಿನ ನಾವು ಹೇಗಿರ್ತೀವೋ ಇಡೀ ತಿಂಗಳು ಇಡೀ ವರ್ಷ ನಾವು ಹಾಗೆ ಇರ್ತೀವಿ ಅಂತೆ. ನನ್ನ ಜೀವನದಲ್ಲಿ ನಡೆದಿದೆ, ಐ ಆಮ್ ಎನ್ ಎವಿಡೆನ್ಸ್. ಆದರೆ ಫಸ್ಟ್ ದಿನಾನೇ ಟೊಸ್ ಅಂತ ಇದ್ದರೆ ನೀವು ಇಡೀ ವರ್ಷ ಟೊಸ್ ಆಗಿಬಿಡ್ತೀರಾ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಹೊಸ ವರ್ಷವನ್ನು ನಮಗಾಗಿ ಕಾಣಿಕೆಯಾಗಿ ಬಹುಮಾನವಾಗಿ ಕೊಡುಗೆಯಾಗಿ ನೀಡಿರುವ ಯೇಸು ಸ್ವಾಮಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಕೃತಜ್ಞತೆಯನ್ನು ಸಲ್ಲಿಸೋಣ. ವಿ ವಿಶ್ ಯು ಅ ಹ್ಯಾಪಿ ನ್ಯೂ ಇಯರ್. ವಿ ವಿಶ್ ಯು ಅ ಹ್ಯಾಪಿ ನ್ಯೂ ಇಯರ್. ವಿ ವಿಶ್ ಯು ಅ ಹ್ಯಾಪಿ ನ್ಯೂ ಇಯರ್ and a happy new year. Hello Seri, we wish you a happy new year. We wish you a happy new year. We wish you a happy new year and a happy new year. ನಿಮಗೆ ನಾನು ಹ್ಯಾಪಿ ನ್ಯೂ ಇಯರ್ ಆಡಿದೆ, ಈಗ ನನಗೆ ಆಡಿರಿ ನೀವು ಹ್ಯಾಪಿ ನ್ಯೂ ಇಯರ್. ಸ್ಟಾರ್ಟ್. ವಿ ವಿಶ್ Happy New Year. ಕೇಳಲಿಲ್ಲ, We wish you a happy new ಇನ್ನು year. ಜೋರಾಗಿ. We wish you a happy new year. Happy, happy new year. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Happy new year. ಮಗದೊಮ್ಮೆ ನಿಮ್ಮೆಲ್ಲರಿಗೂ ಮಾತೆ ಮರಿಯಮ್ಮನವರ ಮಹೋತ್ಸವದ ಶುಭಾಶಯಗಳು ಹಾಗೂ ನೂತನ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ನಿಮ್ಮನ್ನು ಸದಾಕಾಲ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಈ ಇಡೀ ವರ್ಷ ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದಂದು ನಮಗಾಗಿ ದೇವರು ನೀಡಿರುವ ಈ ಎಲ್ಲ ಕೊಡುಗೆಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಈ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ನಾನು ಕೃತಜ್ಞತೆ ಸಲ್ಲಿಸಲು ಇಲ್ಲಿ ಬಂದಿದೆ. ಈ ಹೊಸ ಈ ಎಲ್ಲ ಒಳ್ಳೆಯ ಹೂ ಅಲಂಕಾರಗಳನ್ನು ನಮಗಾಗಿ ಅತಿ ಉತ್ತಮವಾಗಿ ಮಧ್ಯಾಹ್ನದಿಂದ ಸಂಜೆ 8 ಗಂಟೆ ತನಕ ಅವರಿದ್ದರು. ನಾನು ಅವರನ್ನು ನೋಡಿದ್ರೆ ಅವರು ನನ್ನನ್ನು ನೋಡಲಿಲ್ಲ. ನಾನು ಎಷ್ಟು ಗಂಟೆಗೆ ಅವರು ಹೋದರು ಅಂತ ಕೂಡ ನನಗೆ ಗೊತ್ತು. 8 ಗಂಟೆಗೆ ಅವರು ಹೋದರು ಇಲ್ಲಿಂದ ಸಂಜೆ. ಆದುದರಿಂದ ನಮ್ಮ ಮೊದಲನೇದಾಗಿ ನಮ್ಮ ಸಿಸ್ಟರ್ ಸುಪೀರಿಯರ್ ಅವರಿಗೆ ಪ್ರತ್ಯೇಕವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ವಿಧದಲ್ಲಿ ನನಗೆ ಉತ್ತೇಜನ ಕೊಡುತ್ತಾರೆ, ನನ್ನೊಂದಿಗೆ ಇದ್ದಾರೆ. ಅವರಿಗೆ ಸೆಂಟ್ ಜೋಸೆಫ್ ಆಫ್ ಟಾಪ್ ಸಿಸ್ಟರ್ ಸುಪೀರಿಯರ್ ಅವರಿಗೆ ಕೃತಜ್ಞತೆಗಳು. ಅವರೊಂದಿಗೆ ಸೇರಿ ನಮ್ಮ ಈ ಒಳ್ಳೆಯ ಹೂವು ಅಲಂಕಾರಗಳನ್ನು ಮಾಡಿರುವ ಸಿಸ್ಟರ್ ಭಾರತಿ ಮಾಡ್ತಾಯಿದ್ರು. ಈಗ ಸಿಸ್ಟರ್ ಭಾರತಿ ಜಾಗದಲ್ಲಿ ಅತಿ ಉತ್ತಮವಾಗಿ ಸಿಸ್ಟರ್ ನಕ್ಷತ್ರ ಅವರು ಮಾಡುತ್ತಿದ್ದಾರೆ. ಜೋರಾಗಿ ಚಪ್ಪಾಳೆ ಕೊಡಿರಿ. ಅವರೊಂದಿಗೆ ಸೇರಿ ಸಿಸ್ಟರ್ ಐನ್ಸ್ ಮೇರಿ ಅವರಿಗೆ ಕೂಡ ಜೋರಾಗಿ ಚಪ್ಪಾಳೆ ಕೊಟ್ಟು ಇತರ ಎಲ್ಲ ಸಿಸ್ಟರ್ಗಳಿಗೆ ಕೂಡ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಸಿಸ್ಟರ್ಸ್, ಮೇ ಗಾಡ್ ಬ್ಲೆಸ್ ಯು. ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಮಗಾಗಿ ಸ್ಯಾಕ್ರಿಸ್ಟಿಯಲ್ಲಿ ಎಲ್ಲ ಸಿದ್ಧತೆ ಮಾಡಿರುವ ಸಿಸ್ಟರ್ ನಕ್ಷತ್ರ ಹಾಗೂ ಅವಿನಾಶ್ ಹಾಗೂ ಶಕೀತ್ ಹಾಗೂ ಉದಯ್ ಅವರಿಗೆ ಕೂಡ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಕೂಡ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಆಲ್ಟರ್ ಬಾಯ್ಸ್ ಅವರಿಗೆ ನಾನು ಕೃತಜ್ಞತೆಯೊಂದಿಗೆ ಈ ಎಲ್ಲ ಸಿದ್ಧತೆಯು ಅತಿ ಉತ್ತಮವಾದ ಹಾಡುಗಳನ್ನು ಹಾಡಿ ನಮಗಾಗಿ ಎಲ್ಲ ತಯಾರಿಕೆ ಟ್ರೈನಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿ ನಮ್ಮ ಗಾಯನ ವೃಂದದವರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಕೂಡ ನಾವು ಕೃತಜ್ಞತೆ ಸಲ್ಲಿಸೋಣ. ಈ ಹೊಸ ವರ್ಷದಲ್ಲಿ ಹೊಸ ಹಾಡುಗಳ ಹಾಡಲಿದ್ದಾರೆ ಅವರು. ಸೊ ಹೊಸ ಹಾಡುಗಳನ್ನು ಹಾಡಿ ಹೊಸ ನೀವು ಗಿಫ್ಟ್ಗಳನ್ನು ಪ್ರೈಸ್ಗಳನ್ನು ತಗೊಂಡು ಬರಬೇಕೆಂದು ನಿಮ್ಮನ್ನು ನಾನು ಆಶೀರ್ವದಿಸುತ್ತೇನೆ. ಇಂದಿನ ದಿನದಂದು ನಾನು ಪ್ರತ್ಯೇಕವಾಗಿ ನಮ್ಮ DBY ಲೈಟ್ಸ್ ಅವರಿಗೆ ಅವ್ರು ಹೇಳಿದ್ರು, ಫಾದರ್ 2ನೇ ತಾರೀಕು ಎತ್ಬಿಡಲ್ಲ ಅಂತ ಹೇಳಿ. ನಾನು ಹೇಳಿದೆ ಇಲ್ಲ 5ನೇ ತಾರೀಕು ಎತ್ತಬೇಕು ಅಂದೆ. ಯಾಕೆ ಅವ್ರದ್ದು VIP ಗ್ಯಾದ್ರಿಂಗ್ ಎಲ್ಲ ಇದೆ, ನೀವು ಬಿಟ್ಬಿಡಿ ಅಂದೆ. ಬೇರೆಯವರಿಂದರೆ ಅಷ್ಟೇ ಎತ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಹೋಗಲಿ ಫಾದರ್, ನೀವು ಹೇಳಿದ ಮೇಲೆ ಬೇರೆ ಮಾತಿಲ್ಲ ಅಂತ ಹೇಳಿ 5ನೇ ತಾರೀಕು ತನಕ ನಮಗೆ ಲೈಟ್ಸ್ ಹಾಗೇ ಇರುತ್ತದೆ. ಈ VIP ಗ್ಯಾದ್ರಿಂಗ್ ಆಗೋ ತನಕ ಜೋರಾಗಿ ಚಪ್ಪಾಳೆ ಕೊಟ್ಟು DBY ದೇವರಾಜ್ ಅವರ ಕುಟುಂಬದವರಿಗೆ ಕೃತಜ್ಞತೆ ಸಲ್ಲಿಸೋಣ. ಈ ಎಲ್ಲ ಆರಾಧನೆ ಸಿದ್ಧತೆ ಮಾಡಲು ನಮಗೆ ಆರಾಧನೆ ನಡೆಸಿಕೊಟ್ಟ ಎಲ್ಲ ಸಭೆಯ ಅಧ್ಯಕ್ಷರುಗಳಿಗೆ, ಲೀಜನ್ ಆಫ್ ಮೇರಿ,
ವಿನ್ಸೆಂಟಿ ಪಾಲ್ ಹಾಗೂ ನಮ್ಮ ಕಿರುಕ್ರೈಸ್ತ ಸಮುದಾಯ SCC, ನಮ್ಮ CWC ಅಧ್ಯಕ್ಷರಿವೆಲ್ಲರಿಗೂ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಪ್ರತ್ಯೇಕವಾಗಿ ಇವತ್ತು ನಮ್ಮ ಡೈಲಿ ಬೈಬಲ್ ವರ್ಸಸ್ ನಮ್ಮ ಚಿಕ್ಕಬಳ್ಳಾಪುರ ಧರ್ಮ ಕೇಂದ್ರದಿಂದ ಬೈಬಲ್ ವರ್ಸ್ ಬರ್ತದೆ, ನಿಮಗೆ ಬರ್ತಾ ಇದೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ಬರುತ್ತದೆ. ಅದೇ ರೀತಿಯಲ್ಲಿ ಈ ವರ್ಷ ಸುಮಾರು ಫಾದರ್ಗಳಿಗೆ ನಮ್ಮ ಚರ್ಚ್ದು ಆಚರಣೆಯನ್ನು ತಲುಪಿಸಿದೆ. ಯೂಟ್ಯೂಬ್ನಲ್ಲಿ ಸುಮಾರು ಫಾದರ್ಸ್ ನೋಡಿದ್ದಾರೆ, ಇಲ್ಲಿದ್ದ ಫಾದರ್ಸು ನೋಡಿದ್ದಾರೆ. ಯಾರ್ಯಾರು ಫಾದರ್ಗಳು ನಾನು ನಿಮಗೆ ಇಲ್ಲಿ ತೋರ್ಸೋಕ್ಕಾಗಲ್ಲ, ನಾನು ಹಾಕೋಣ ಅಂದ್ಕೊಂಡೆ. ಅದರಲ್ಲಿ ಸುಮಾರು ಫಾದರ್ಸು ನನಗೆ ಮೆಸೇಜ್ ಮಾಡಿದರು ವಾಟ್ಸಪ್ನಲ್ಲಿ, ಫಾದರ್ ಎಕ್ಸಲೆಂಟ್ ಚರ್ಚ್, ಬ್ಯೂಟಿಫುಲ್ ಸೆಲೆಬ್ರೇಷನ್. ಅದರಲ್ಲಿ ಒಂದು ಸೀನಿಯರ್ ಫಾದರ್ ಮರಿಯ ಸೆಲ್ವಮ್ ಅವರು ನನಗೆ ಒಂದು ಮಾತು ಹೇಳಿದರು. ಫಾದರ್ ಮರಿಯ ಸೆಲ್ವಮ್ ಹೇಳಿದರು, ಇಟ್ ಈಸ್ ಸೋ ಹ್ಯಾಪಿ ಟು ಸಿ ಸೋ ಮೆನಿ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಆರ್ ಕಮಿಂಗ್ ಟು ದಿಸ್ ಚರ್ಚ್. ಐ ನೆವರ್ ಹರ್ಡ್ ದಿಸ್ ಇಸ್ ಹ್ಯಾಪ್ನಿಂಗ್ ಇನ್ ಚಿಕ್ಕಬಳ್ಳಾಪುರ. ಜೋರಾಗಿ ಚಪ್ಪಾಳೆ. ಬ್ಯೂಟಿಫುಲ್ ಇವ್ಯಾಂಜಲೈಸೇಷನ್ ಅಂತ. ಅಷ್ಟು ಸೀನಿಯರ್ ಅವರು. ಫಾದರ್ ಆಗಿ ಇರ್ಬೋದು, ಒಂದು 53 ವರ್ಷ ಇರ್ಬೋದು, ಫಾದರ್ ಆಗಿನೇ 53 ವರ್ಷ ಫಾದರ್ ಅವರು ಹೇಳಿದ ಮಾತು. ಸೊ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ಜನರು ಬರ್ತಾರ ಕ್ರಿಸ್ಮಸ್ಗೆ, ಇಷ್ಟು ಲೈಟಿಂಗ್ ಗ್ಯಾದರಿಂಗ್. ಆರ್ಚ್ ಬಿಷಪ್ ಪೀಟರ್ ಮಚಾದೋ ಹೇಳಿದರು, ಇಟ್ ಲುಕ್ಸ್ ಲೈಕ್ ಅ ಮಿನಿ ಬಸಲಿಕಾ ಅಂತ ಹೇಳಿದರು. ಜೋರಾಗಿ ಚಪ್ಪಾಳೆ ಕೊಡಿರಿ. ನಾನು ಡ್ರೋನ್ ಶಾಟ್ ಎತ್ತಿದೆ, ಮೇಲಿಂದ ಹೋಗಿ ಹುಡುಗರೆಲ್ಲ ಎತ್ತಿದ್ರು, ಅದನ್ನು ಕಲಿಸಿದೆ. ಬಿಷಪ್ ತುಂಬ ಖುಷಿಯಾಗಿ ಹೇಳಿದರು, ಚಿಕ್ಕ ಶಿವಾಜಿನಗರ್ ಥರ ಕಾಣ್ತಾ ಇದೆ ಇದು ಅಂತ. ಅಷ್ಟು ಸಾಕು ನಮಗೆ. ಈ ಚರ್ಚು ಅಷ್ಟು ಬ್ಯೂಟಿಫುಲ್ ಚರ್ಚ್. ಇದನ್ನು ನಾವು ಬೇರೆ ಬೇರೆ ಇನ್ನೂ ಮಾಡಿದರೆ, ಇನ್ನೂ ಚೆನ್ನಾಗಿ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ನಮಗೆ ಯಾವುದು ಜಾಸ್ತಿ ಬೇಕು? ಒಳ್ಳೆಯ ಆಚರಣೆ, ನಮ್ಮ ಪ್ರಾರ್ಥನೆ ಭಾಳ ಮುಖ್ಯ. ಇದು ಒಂದು ಪುಣ್ಯಕ್ಷೇತ್ರ ಆಗಬೇಕು ಅಂತ ನಮ್ಮೆಲ್ಲರಿಗೂ ಆಸೆ. ಇದೆಲ್ಲ ಹೇಗೆ ಸಾಧ್ಯತೆ ಆಯ್ತಂದರೆ, ಇದು ಒಂದು ಯೂಟ್ಯೂಬ್ ಚಾನಲ್, ನಮ್ಮ ಮೀಡಿಯಾ ಟೀಮ್ ಇದೆ, ಸೆಂಟ್ ಫ್ರಾನ್ಸಿಸ್ ಝೇವಿಯರ್ಸ್ ಚರ್ಚ್ ಚಿಕ್ಕಬಳ್ಳಾಪುರನ ಮೀಡಿಯಾ ಟೀಮ್ ಎಲ್ಲ ಯೂಟ್ಯೂಬ್ಗಳಲ್ಲಿ ಹಾಕಿದ್ದಾರೆ. ನಮ್ಮ ಮನೆಯಲ್ಲಿ ನಾನು ಹೋಗಿ ಹೇಳಿದೆ, ಆಚರಣೆ ಇತ್ತು, ಅದರಿಂದ ನಾನು ಬರೋಕ್ಕಾಗಿಲ್ಲ, 26ನೇ ತಾರೀಕು ಆಚರಣೆ ಇತ್ತು ಅಂತ ಹೇಳಿದಾಗ ನಮ್ಮ ಅಪ್ಪ ಅಮ್ಮ ಹೇಳಿದರು, ನಿನ್ನ ಮಧ್ಯರಾತ್ರಿ ಪೂಜೆ ನಾವೆಲ್ಲ ಕೂತ್ಕೊಂಡು TVನಲ್ಲಿ ನೋಡಿದ್ರಿ ಅಂತ. ಜೋರಾಗಿ ಚಪ್ಪಾಳೆ. ನನಗೆ ಏನು ಮಾತೇ ಬರಲಿಲ್ಲ. ನಾನು ನಿಜಾನ ಅಂತ ಹೇಳಿದಾಗ TV ಯಾಕೆ ನೋಡಿದ್ರೆ, ನಮ್ಮ ಚರ್ಚದು ಫುಲ್ ಮಾಸೆಲ್ಲ ಅವ್ರು ನೋಡಿದ್ದಾರೆ. ಕೂತ್ಕೊಂಡು ನಾವು ನೋಡಿದ್ರಿ ನಿನ್ನ ಪೂಜೆ, ನಿನ್ನ ಅನೌನ್ಸ್ಮೆಂಟು ಎಲ್ಲ ನಾವು ನೋಡಿದ್ರಿ, ಲೈವ್ ಟೆಲಿಕಾಸ್ಟ್. ಇದು ಸಾಧ್ಯತೆ ಆಗಿದೆ. ಇನ್ನೂ ಇದು ಹೋಗಬೇಕು, ಯೂಟ್ಯೂಬ್ ಚಾನೆಲ್ಗಳು ಹೋಗಬೇಕು. ಬೇರೆ ಫಾದರ್ಗಳು ಬಂದರೂ ಕೂಡ ಅದು ಹೋಗ್ತಾ ಇರುತ್ತದೆ. ಆದುದರಿಂದ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಬೇರೆ ಆ್ಯಕ್ಟರ್ಗಳದ್ದು, ಆ್ಯಕ್ಟ್ರೆಸ್ಸು, ಚಿರಂಜೀವಿದು, ಪವನ್ ಕಲ್ಯಾಣ್ದೆಲ್ಲ ಮಾಡ್ತೀರಾ, ಆದರೆ ನಮ್ಮ ಚರ್ಚುಗಳದ್ದು ಆಧ್ಯಾತ್ಮಿಕ ಕಾರ್ಯಕ್ರಮಗಳದ್ದು ಮಾಡೋದಿಲ್ಲ. ಸೊ ಹೋಗಿ ನಿಮ್ಮ ಮನೆಗಳಲ್ಲಿ ಸಂತ ಫ್ರಾನ್ಸಿಸ್ ಝೇವಿಯರ್ ಚಿಕ್ಕಬಳ್ಳಾಪುರ ಅಂತ ನೀವು ಯೂಟ್ಯೂಬ್ನಲ್ಲಿ ಹಾಕಿದ್ರೇ ಬರುತ್ತದೆ. ಇಲ್ಲಾಂದರೆ ಗೋವಾ ಫ್ರಾನ್ಸಿಸ್ ಝೇವಿಯರ್ ಬಂದುಬಿಡ್ತಾರೆ, ಕಥೀಡ್ರಲ್ ಫ್ರಾನ್ಸಿಸ್ ಝೇವಿಯರ್. ಚಿಕ್ಕಬಳ್ಳಾಪುರ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ ಅಂತ ನೀವು ಹಾಕಿದರೆ ಅದು ಯೂಟ್ಯೂಬ್ನಲ್ಲಿ ಬರುತ್ತದೆ. ಅದನ್ನು ನಮ್ಮ ಮೀಡಿಯಾ ಟೀಮ್ ಶಕೀತ್ ಅವ್ರ ತಂಡದವರು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ಕೊಟ್ಟು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತ್ಯೇಕವಾಗಿ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಹೊಸ ವರ್ಷದಲ್ಲಿ ಹೊಸ ಪ್ಯಾರಿಷ್ ಕೌನ್ಸಿಲ್ ಬೇರೆ ಬರಲಿದೆ, ಹೊಸ ಯೋಜನೆಗಳು ಮಾಡಲಿದ್ದೀವಿ. ಅದಕ್ಕಾಗಿ ದೇವರ ಮುಂದಿಡೋಣ. ಪ್ರತ್ಯೇಕವಾಗಿ ನಿಮ್ಮ ಕುಟುಂಬಗಳಲ್ಲಿ ಹೊಸ ಕಾರ್ಯಗಳನ್ನು ಮಾಡಿರಿ, ಹೊಸತನವನ್ನು ಪಡೆದುಕೊಳ್ಳಿರಿ, ನನಗಾಗಿ ಪ್ರಾರ್ಥನೆ ಮಾಡಿರಿ. ನೀವೆಲ್ಲರೂ ಮಾಡಿರುವ ನಿರ್ಧಾರ ಕೂಡ ಇದೆ, ನಾನು ಕೂಡ ಕೆಲವು ನಿರ್ಧಾರಗಳು ಮಾಡಿದ್ದೀನಿ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. ಮೊದಲು ನನ್ನ ಕೈ ಬೆರಳು ಚೆನ್ನಾಗಿ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇನ್ನು ಇದು ಹೀಗೆ ಆಗಿಬಿಟ್ಟಿದೆ, ಸ್ವಲ್ಪ ನಿರ್ಧಾರ ಮಾಡಿ ಅದು ಸ್ಟ್ರೈಟ್ ಆಗಬೇಕು ಅಂತ ನಿಮ್ಮ ತೇರು ಮಾಡೋಕ್ಕೆ ಹೋಗಿ ನನಗೆ ಈ ಒಂದು ಶಿಕ್ಷೆ. ಸೊ ಆದುದರಿಂದ ಎಲ್ಲ ಡಾಕ್ಟ್ರುಗಳು ತಯಾರಿ ಮಾಡ್ತಾ ಇದ್ದಾರೆ. ಈ ಹೊಸ ವರ್ಷದಲ್ಲಿ ಸ್ವಲ್ಪ ನನಗೆ ಒಳ್ಳೆಯ ಶಕ್ತಿಯನ್ನು ದೇವರು ಕೊಡಬೇಕು, ಆರೋಗ್ಯವನ್ನು ದೇವರು ಕೊಡಬೇಕು. ಪ್ರತ್ಯೇಕವಾಗಿ ನನಗೆ ಸ್ವಲ್ಪ ಮೈ ಹುಷಾರಿಲ್ಲ, ಕೆಲವು 4-5 ದಿನದಿಂದ ನನಗೆ ಸ್ವಲ್ಪ ಸ್ಪಾಂಡಿಲೈಸಿಸ್ ಆಗಿದೆ. ನನಗೆ ಹಿಂದುಗಡೆ ಬೆನ್ನಲ್ಲಿ ಲೋ ಬ್ಯಾಕ್ ಪೇಯ್ನಿಂದ ತುಂಬ ನೋವು ಕಷ್ಟ ಇದೆ. ಅದು ಬೆನ್ನು ನೋವು ಬರಬಾರ್ದು. ಈ ಚಿಕ್ಕ ವಯಸ್ಸಿನಲ್ಲಿ ಕೆಲವೊಬ್ಬರಿಗೆ ಬರ್ತದೆ. ಅದರಿಂದ ತುಂಬ ಹೊತ್ತು ನಾನು ನಿಂತ್ಕೊಂಡ್ರೂ ನನಗೆ ಕಾಲು ನೋವಿದೆ. ಸೊ ಆದುದರಿಂದ ದೇವರ ಶಕ್ತಿ ಅನುಗ್ರಹದಿಂದ ಎಲ್ಲ ನಡೀತಾ ಇದೆ.
ಆಗೋಗುತ್ತೆ, ಸರಿ ಆಗುತ್ತದೆ. ಆದುದನ್ನು ಪ್ರಾರ್ಥನೆ ಮಾಡಿರಿ. ನನ್ನ ಎಕ್ಸಾಮ್ಗಳಿದೆ, 4ನೇ ತಾರೀಕು ನನಗೆ ಎಕ್ಸಾಮು. ಏನು ಓದಿಲ್ಲ ನಾನು ಈ ಕ್ರಿಸ್ಮಸ್ಸು ನ್ಯೂ ಇಯರ್ಗಾಗಿ, ಏನು ಓದಿಲ್ಲ. 4ನೇ ತಾರೀಕು 10 ಗಂಟೆಗೆ ನನಗೆ ಎಕ್ಸಾಮು, ಹಾಲ್ ಟಿಕೆಟ್ ಎಲ್ಲ ಬಂದುಬಿಟ್ಟಿದೆ. ನನಗಾಗಿ ಪ್ರಾರ್ಥನೆ ಮಾಡಿ. ನಾನು ಹೇಗಾದರೂ ಪಾಸ್ ಆಗಬೇಕು ಅಂತ. ಪಾಸ್ ಆಗ್ತೀನಿ, ನನಗೆ ಇನ್ನೂ ಓದಬೇಕು, ಕೂತ್ಕೊಂಡು ಓದಬೇಕು. ಅದರಲ್ಲಿ ಯಾರೋ ಬಂದು ಹೇಳಿದ್ರು 5ನೇ ತಾರೀಕು ಬೇರೆ VIP ಗ್ಯಾದ್ರಿಂಗು, 6ನೇ ತಾರೀಕು ಬೆಳಿಗ್ಗೆನೇ ನನಗೆ ಎಕ್ಸಾಮ್ ಇದೆ 10 ಗಂಟೆಗೆ. ಆದ್ರೂ ದೇವರು ನಡೆಸ್ಕೊಡ್ತಾರೆ, ನಂಬಿಕೆ. ನನಗಾಗಿ ಪ್ರಾರ್ಥಿಸಿರಿ. ಆರ್ಚ್ ಬಿಷಪ್ ಅವರು ತುಂಬ ಹೊಸ ಯೋಜನೆಗಳನ್ನು ಈ ಚರ್ಚ್ಗಾಗಿ ಇಟ್ಟಿದ್ದಾರೆ. ಹೊಸ ಚರ್ಚನ್ನು ಸ್ಟಾರ್ಟ್ ಮಾಡಲಿದ್ದೀವಿ ಬಾಗೇಪಲ್ಲಿನಲ್ಲಿ. ಆದಷ್ಟು ಪಿಲ್ಲರ್ ಫಾದರ್ಸ್ಗೆ ನಾವು ಕೇಳಿದ್ದೀವಿ. ಹೊಸ ಹೊಸ ವಿಷಯಗಳನ್ನು ನೀವು ನೋಡಲಿದ್ದೀರಾ ಈ ವರ್ಷ. ಅದಕ್ಕೆ ಮೇಲಾಗಿ ಜೂಬ್ಲಿ ವರ್ಷ, ಈ ವರ್ಷ ಜೂಬ್ಲಿ ವರ್ಷ. ಇವತ್ತಿನಿಂದ ಜೂಬ್ಲಿ ತಯಾರಿಕೆ ಪ್ರಾರ್ಥನೆ ಸ್ಟಾಪ್ ಮಾಡಬೇಕು. ಜೂಬ್ಲಿ ಪ್ರಾರ್ಥನೆಯನ್ನು ನಾವು ಆದಷ್ಟು ಶೀಘ್ರದಲ್ಲಿ ಡಯಸಿಸ್ ಕೊಡುತ್ತದೆ, ಧರ್ಮ ಕ್ಷೇತ್ರದಿಂದ ಬರುತ್ತದೆ. ಆಗ ಪ್ರಾರ್ಥನೆ ಮಾಡೋಣ. ಜೂಬ್ಲಿ ವರ್ಷವನ್ನು ನಮ್ಮ ಧರ್ಮ ಕೇಂದ್ರದಲ್ಲಿ ಬರುವ 5ನೇ ತಾರೀಕು ಉದ್ಘಾಟನೆ ಮಾಡೋಣ. ಈ ವರ್ಷ ಜೂಬ್ಲಿ ವರ್ಷವನ್ನು ನಾವು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡಲು ಉದ್ಘಾಟನೆ 5ನೇ ತಾರೀಕು ಅದು ನಡೆಯುತ್ತದೆ. ಆಯಿತಾ? ಈ ಒಂದು ಸಮಯದಲ್ಲಿ ಒಂದು ವಿಷಯ ಹೇಳಬೇಕು ಅಂತ ಬಯಸ್ತೇನೆ. ನಿರ್ಧಾರ ತಗೊಂಡಿದ್ದೀರಾ, ಹೊಸ ನಿರ್ಧಾರಗಳು, ಅದನ್ನು ನೀವು ದಯಮಾಡಿ ಪಾಲಿಸಿರಿ. ಅಂತೋನಿ ಅಂತ ಒಬ್ಬರು ಇದ್ರಂತೆ. ಅವರು ಬೆಳಿಗ್ಗೆಯಿಂದ ಸಂಜೆ ಕುಡಿಯೋದನ್ನು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂತೆ. ದಿಲ್ ಮಾಂಗೆ ಮೋರ್ ಅಂತ ಥರ, ಪೆಪ್ಸಿ ಆ್ಯಡ್ ಥರ, ಈಟ್ ಕ್ರಿಕೆಟ್, ಲೀವ್ ಕ್ರಿಕೆಟ್, ಡೈ ಕ್ರಿಕೆಟ್ ಅನ್ನೋ ಥರ ಅವರು ಈಟ್ ಡ್ರಿಂಕಿಂಗು. ಆಮೇಲೆ ಅವ್ರ ಮಕ್ಕಳೆಲ್ಲ ಹೇಳಿದ್ರಂತೆ, ಅಪ್ಪ ದಯಮಾಡಿ ಚೇಂಜ್ ಆಗಿಬಿಡು ಅಂತ ಹೇಳಿದ್ರಂತೆ. ಸೊ ದೊಡ್ಡ ಗುರುವಾರದಂದು ಪ್ರಾರ್ಥನೆ ಎಲ್ಲ ಬಿಟ್ಟು ಪೂಜೆಯಲ್ಲಿ, ಆರಾಧನೆಯಲ್ಲಿ ಭಾಗವಹಿಸಿ, ದೊಡ್ಡ ಶುಕ್ರವಾರ ಚರ್ಚ್ನಲ್ಲೇ ಇದ್ದರು. 3 ಶಿಲ್ಬೆ ಆದಿ, ಕನ್ನಡನಲ್ಲಿ, ತಮಿಳಿನಲ್ಲಿ, ಇಂಗ್ಲೀಷಲ್ಲಿ. ನಮ್ಮಪ್ಪ ಇಷ್ಟು ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತ ಮಕ್ಕಳಿಗೆಲ್ಲ ಸಂತೋಷ. ಇಷ್ಟು ಒಂದು ಬದಲಾವಣೆ, ಎಲ್ಲ ಬಿಟ್ಟುಬಿಟ್ಟಿದ್ದಾರೆ ನಮ್ಮಪ್ಪ ಅಂತ ಚರ್ಚ್ನಲ್ಲೆಲ್ಲ ಹೇಳಿದರು. ಶನಿವಾರ ರೆಡಿಯೆಲ್ಲ ಆಗಿ ಸೂಟೆಲ್ಲ ಹಾಕ್ಕೊಂಡು, ಅಪ್ಪ ಹೊಸ ಆಗಿಬಿಟ್ಟಿದ್ದಾರೆ, ಹೊಸಬ್ರು ಆಗಿಬಿಟ್ಟಿದ್ದಾರೆ, ಎಲ್ಲ ಬಿಟ್ಟುಬಿಟ್ಟಿದ್ದಾರೆ ಅಂದರೆ, ನೈಟ್ ಮಾಸ್ಗೆ ಎಲ್ಲರೂ ವಿಶ್ ಮಾಡುವಾಗ ಅಪ್ಪ ಕಾಣೆ ಆಗಿಬಿಟ್ಟಿದ್ರಂತೆ ಅಂತೋನಿ. ಎಲ್ಲಪ್ಪ ಹುಡುಕ್ರಿ ಎಲ್ಲಿ ಹೋಗ್ಬಿಟ್ರು, ಅಪ್ಪಗೆ ವಿಶ್ ಮಾಡೋಣ, ಹೊಸ ಅಪ್ಪ ನಮಗೆ ಹೊಸಬ್ರು ಕೊಟ್ಟಿದ್ದು. ಮತ್ತೆ ನೋಡಿದ್ರೆ ಬ್ಯಾಕ್ ಟು ಪೆವಿಲಿಯನು, ಬಾರ್ ಹತ್ರ ಹೋಗ್ಬಿಟ್ಟಿದ್ದಾರೆ. ಅಪ್ಪ ಏನಪ್ಪ ಈಗ ಮಾಡಿಬಿಟ್ರೆ ಈಸ್ಟರ್ ದಿನದಂದು ಅಂದಾಗ ಅವ್ರು ಹೇಳಿದಂದರೆ, ಕುಡುಕ ಅಂತೋನಿ ಪುನರುತ್ಥಾನ ಆಗ್ಬಿಟ್ಟ ಅಂತ ಹೇಳಿದ್ರು. ಆ ರೀತಿಯಲ್ಲಿ ಎಷ್ಟು ಜನರು ಪುನರುತ್ಥಾನ ಆಗ್ತಿರೋ ಈ ವರ್ಷ. ಬಿಟ್ಬಿಡಿ, ಅದೆಲ್ಲ ಬಿಟ್ಟು ಹೊಸ ವ್ಯಕ್ತಿಯಾಗಿ ಜೀವಿಸೋಣ. ಈ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಹೊಸ ವ್ಯಕ್ತಿಯಾಗಿ ಜೀವಿಸಲು, ಹೊಸಬ್ರಾಗಿ ಜೀವಿಸಲು, ದೇವರ ಅನುಗ್ರಹದೊಂದಿಗೆ ಜೀವಿಸಲು ಬೇಕಾದ ವರಪ್ರಸಾದಗಳನ್ನು ನೀವು ಪಡೆದುಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿರಿ. ಕೊನೆಯ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲೋಣ. ಆತ್ಮೀಯರೇ, ಕೊನೆಯ ಆಶೀರ್ವಾದ ಕೊಡುವಾಗ, ನಾನು ಆಶೀರ್ವಾದ ಕೊಟ್ಟ ನಂತರ ದಯಮಾಡಿ ಮಾತೆ ಮರಿಯಮ್ಮನವರ ಸ್ವರೂಪವನ್ನಿಟ್ಟು ನಾನು ಆಶೀರ್ವದಿಸುತ್ತೇನೆ. ಸಾಲಾಗಿ ಬಂದು ಪಡೆದುಕೊಂಡು ಹೋಗಿರಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಸಕಲ ಆಶೀರ್ವಾದಗಳ ಬುಗ್ಗೆಯೂ ಮೂಲವೂ ಆದ ದೇವರು ನಿಮಗೆ ತಮ್ಮ ಕೃಪಾವರಗಳನ್ನು ಅನುಗ್ರಹಿಸಲಿ. ತಮ್ಮ ಆಶೀರ್ವಾದವನ್ನು ನಿಮ್ಮ ಮೇಲೆ ಹೇರಾಳವಾಗಿ ಸುರಿಸಲಿ. ಅಂತೆಯೇ ವರ್ಷವಿಡೀ ನಿಮ್ಮನ್ನು ಎಲ್ಲ ಕೇಡಿನಿಂದ ಸಂರಕ್ಷಿಸಿ ಕಾಪಾಡಲಿ.
ಕರುಣಾಳು ದೇವರು ನಿಮಗೆ ವಿಶ್ವಾಸದ ಸಮಗ್ರತೆಯನ್ನು, ನಂಬಿಕೆಯಲ್ಲಿ ತಾಳ್ಮೆಯನ್ನು, ಪ್ರೀತಿಯಲ್ಲಿ ನಿಷ್ಠೆಯನ್ನು, ಕೊನೆಯ ತನಕ ಸಹನೆಯನ್ನು ದಯಪಾಲಿಸಲಿ. ಪ್ರೀತಿಮಯ ದೇವರು ನಿಮ್ಮ ದಿನಗಳನ್ನು ಮತ್ತು ಕೆಲಸ ಕಾರ್ಯಗಳನ್ನು ತಮ್ಮ ಶಾಂತಿ ಪಾದದಲ್ಲಿ ಸಾಗಿಸಲಿ. ಈ ದೇವಾಲಯದಲ್ಲೂ ಎಲ್ಲೆಲ್ಲೂ ನಿಮ್ಮ ಪ್ರಾರ್ಥನೆಗಳನ್ನು ಈಡೇರಿಸಲಿ ಮತ್ತು ನಿತ್ಯ ಜೀವದೆಡೆಗೆ ಸಂತೋಷದಿಂದ ನಿಮ್ಮನ್ನು ಮುನ್ನಡೆಸಲಿ. ಸರ್ವಶಕ್ತ ತಂದೆಯಾದ ದೇವರು, ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಪ್ರೀತಿ ಮತ್ತು ಶಾಂತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಸಂತ ಜೋಸಫರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಫ್ರಾನ್ಸಿಸ್ ಝೇವಿಯರ್ ಅವರೇ, ಸಂತ ಅಂತೋನಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಎಲ್ಲ ದೂತರೇ, ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಹರ್ಷದಲ್ಲಿ ಹಾಡುವೆವು, ನಲಿದು ಕೊಂಡಾಡುವೆವು. ಹರುಷದಲ್ಲಿ ಹಾಡುವೆವು, ನಲಿದು ಕೊಂಡಾಡುವೆವು. ನಮ್ಮ ಮೇರಿ ಮಾತೆಯನು, ಆಕೆಯ ತ್ಯಾಗವನು. ನಮ್ಮ ಮೇರಿ ಮಾತೆಯನು, ಆಕೆಯ ತ್ಯಾಗವನು. ಹರ್ಷದಲ್ಲಿ ಹಾಡುವೆವು, ನಲಿದು ಕೊಂಡಾಡುವೆವು. ಹರ್ಷದಲ್ಲಿ ಹಾಡುವೆವು, ನಲಿದು ಕೊಂಡಾಡುವೆವು. ದೇವರ ಪ್ರೀತಿಯ ಶ್ರೇಷ್ಠ ಆಯ್ಕೆಯು ನೀನಾದೆ, ನೀನಾದೆ. ದೇವರ ಚಿತ್ತಕ್ಕೆ ಮಣಿದ ತಾಯಿಯು ನೀನಾದೆ, ನೀನಾದೆ. ದೇವರ ಪ್ರೀತಿಯ ಶ್ರೇಷ್ಠ ಆಯ್ಕೆಯು ನೀನಾದೆ, ನೀನಾದೆ. ದೇವರ ಚಿತ್ತಕ್ಕೆ ಮಣಿದ ತಾಯಿಯು ನೀನಾದೆ, ನೀನಾದೆ. ನಮೋ 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 ಮರಿಯಾ. ನಮೋ 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 ಮರಿಯಾ. ಹರ್ಷದಲ್ಲಿ ಹಾಡುವೆವು, ನಲಿದು ಕೊಂಡಾಡುವೆವು. ಹರ್ಷದಲ್ಲಿ ಹಾಡುವೆವು, ನಲಿದು ಕೊಂಡಾಡುವೆವು.
ನಮೋ 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 ಮರಿಯಾ ನಮೋ 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 ಮರಿಯಾ ಹರ್ಷದಲ್ಲಿ ಆಡುವೆವು ನಲಿದು ಕೊಂಡಾಡುವೆವು ಹರ್ಷದಲ್ಲಿ ಆಡುವೆವು ನಲಿದು ಕೊಂಡಾಡುವೆವು ನಮ್ಮ